ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಗೆ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಘೋ ರಸಿಕಾ ಭುವಿ ಭಾವುಕಾಗಾಂ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವೈಕುಂಠರಾಮೋऽಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಭಗವಾನಪಿ ವಿಶ್ವಾತ್ಮ ವಿದಿತ್ವಾ ಕಂಸಜಂ ಭಯಂ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ್. ಸ್ವಸ್ತಿಯಸ್ತು. ಕಂಸ ನಾರದರ ಪ್ರೇರಣೆಗೆ ಒಳಗಾಗಿ ಶಿಶು ಹತ್ಯೆಗೆ ಕೈ ಹಾಕ್ತಾನೆ. ಕಂಸನ ಹೆಸರೇ ವಿಚಿತ್ರವಾದದ್ದು. ಕಂಸ ಕಂಸ ಅಂತ ಕರಿತಿರ್ತಾರೆ. ಯಾಕವನಿಗೆ ಕಂಸ ಅಂತ ಕರೆದರು? ಸಂಸ್ಕೃತದಲ್ಲಿ ಒಂದು ಧಾತು ಕಸಿ ಹಿಂಸಾಯಾಮ್ ಅಂತ ಒಂದು ಧಾತು. ಯಾರು ನಿರಂತರವಾಗಿ ಹಿಂಸಾಶೀಲನೇ ಆಗಿರ್ತಾನೋ ಅವನನ್ನ ಕಂಸ ಅಂತ ಕರಿಬೇಕಂತ. ಹಿಂಸೆ ಮಾಡೋದಕ್ಕೆ ಭಾರಿ ಪ್ರೀತಿ ಇರ್ತದೆ ಕೆಲವರಿಗೆ. ಅಂದ್ರೆ ಹಂಗೇನೋ ಸಂಕೋಚ ಮಾಡಿಕೊಂಡ್ರು ಪಾಪ ಮಾಡಬಾರ್ದಾಗಿತ್ತೇನೋ ಹಂಗೇನು ಇದ್ದಿದ್ದಿಲ್ರಿ. ಅದು ಹಿಂಸೆ ಮಾಡಲಿಕ್ಕೆ ತತ್ಪರವಾಗಿ ನಿಂತಿರ್ತಾರಂತ. ಹೊಡೆದ್ರೆ ಸಾಲಿಕ್ಕಿಲ್ಲ, ಕೈಕಾಲು ಮರಿಬೇಕು, ಕೈಕಾಲು ಮುರಿದು ಸಾಲಿಕ್ಕಿಲ್ಲ, ತಲೆನೇ ತೆಗಿಬೇಕು, ಹಿಂಗೆಲ್ಲ ಏನಿರ್ತದೆ ನೋಡ್ರಿ. ಇವ್ರನ್ನೆಲ್ಲ ಏನ್ ಕರೆದಾರ ಅಂದ್ರೆ ಕಂಸನು ಅಂತ ಕರೆದಾರ. ಆ ಕಂಸನ್ ಪೈಕಿಯವರಿದ್ದರಿಂದ ಅವರೆಲ್ಲರಿಗೂ ಕಂಸ ಅಂತ ಹೆಸರು. ಈ ಕಂಸ ಅವನು ಹಾಗಿದ್ದ. ಅದಕ್ಕಾಗಿ ಅವನಿಗೆ ಶಿಶು ಹತ್ಯೆಯನ್ನ ಮಾಡಲಿಕ್ಕೂ ಹೇಸಲಿಲ್ಲ, ನಾಚಲಿಲ್ಲ. ಏನು ಅಪರಾಧ ಮಾಡಿತ್ತು ಶಿಶು ಅದೆಲ್ಲ ಏನು ಸಂಬಂಧ ಇಲ್ಲ ನಮಗೆ. ಹಿಂಸಾ ಮಾಡಬೇಕಿಲ್ಲೋ, ಮಾಡಿ ಮುಗಿಸ್ಬಿಡೋದು ಅಷ್ಟೇ ಕೆಲಸ. ಅದಕ್ಕೆ ಅವನು ಒಂದೊಂದಾಗಿ ಶಿಶುಗಳ ಹತ್ಯೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹತೇಶು ಷಟ್ಸು ಬಾಲೇಶು ದೇವಕ್ಯ ಔಗ್ರಸೇನಿನ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ ಗರ್ಭೋ ಬಭೂವ ದೇವಕ್ಯ ಹರ್ಷಶೋಕ ವಿವರ್ಧನಃ. 6 ಮಕ್ಕಳು ಹೋದು. ಹೆಚ್ಚು ಹೇಳಲಿಲ್ಲ ವ್ಯಾಸರು 6 ಮಕ್ಕಳ ಬಗ್ಗೆ ಏನಾಯಿತು ಅಂತ ತಿಳ್ಕೊಂಡು. 6 ಶಿಶು ಹತ್ಯೆಯನ್ನು ಮಾಡಿಬಿಟ್ಟ. 7ನೇದು ಬಂತು ಅಂತ. ಇವತ್ತು ಈ 7ನೇ ಕೂಸಿನ ಬಗ್ಗೆ ಕೆಲವು ಮಾತುಗಳನ್ನು ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಅದರ ವಿವರಣೆಯನ್ನು ಕೊಡೋ ಪ್ರಯತ್ನ ಮಾಡುತ್ತೇನೆ. ಪರಮಾತ್ಮ ಈ ಯಾವಾಗ
7ನೇ ಮಗು ಗರ್ಭದಲ್ಲಿ ಬಂತು, ಆಗ ಆಲೋಚನೆ ಮಾಡಿದ್ನಂತೆ ಏನು ಮಾಡಬೇಕಿನ್ ಮುಂದೆ. ಯಾಕೆ ಅಂದರೆ 8ನೇದವನಾಗಿ ತಾನು ಅವತಾರ ಮಾಡಿ ಬರಬೇಕಾಗಿದೆ. 8ನೇದವನಾಗಿ ತಾನು ಬರಬೇಕಾದದ್ದರಿಂದ 7ನೇದವನ ವ್ಯವಸ್ಥೆ ಏನು? ಇಲ್ಲೇ ಇದ್ದ ಅಂದರೆ ಅವನು ಕಂಸನ ಕೈಲಿ ಸಿಕ್ಕೊಳ್ತಾನೆ. ಕಂಸನ ಕೈಯಿಂದ ಸಾಯ್ತಾನೆ ಅಂತೇನಲ್ಲ. ಯಾಕೆ ಅಂದರೆ ಶೇಷದೇವರು ಅವತಾರ ಮಾಡಿ ಬಂದದ್ದರಿಂದ ವಾಯುದೇವರ ಮುಂದಿನ ಕಕ್ಷೆಯಲ್ಲಿ ಬರುವಂತಹ ಮಹಾಬಲಶಾಲಿಗಳು ಅವರೇನು ಕಂಸನ ಕೈಯಲ್ಲಿ ಸಾಯೋ ಹಂತಕ್ಕಿರಲಿಲ್ಲ. ಭಗವಂತ ವಿಚಾರ ಮಾಡ್ತಾನೆ ಏನು ಮಾಡಬೇಕು. ಗರ್ಭೋ ಬಭೂವ ದೇವಕ್ಯಾಹ ಹರ್ಷಶೋಕ ವಿವರ್ಧನ ಅಂತ. ಮೂಲದಲ್ಲಿ ನೋಡಿದಾಗ ಸಪ್ತಮಃ ವೈಷ್ಣವಂ ಧಾಮ, 7ನೇದ್ಯಾರು ಬಂದರು ಅಂದರೆ ಸ್ವತಃ ದೇವರೇ ಬಂದ ಅಂತನ್ನುವಂತೆ ಇದೆ ಮೂಲ ಶ್ಲೋಕವನ್ನು ನೋಡಿದಾಗ. ಕೆಲವರ ಸಿದ್ಧಾಂತದಲ್ಲಿ ಬಲರಾಮನು ಭಗವಂತನ ಅವತಾರನೇ. ನೆನ್ಪಿಟ್ಕೊಳ್ರಿ, ನಮ್ಮ ಸಿದ್ಧಾಂತದಲ್ಲಿ ಬಲರಾಮ ದಶಾವತಾರಗಳಲ್ಲಿ ಒಬ್ಬರು ಅಂತ ಎಣಿಸುವುದಿಲ್ಲ ಭಗವಂತನ ರೂಪದಲ್ಲಿ. ಕೆಲವರು ತಮ್ಮ ದರ್ಶನಗಳಲ್ಲಿ ಬಲರಾಮ ದೇವರನ್ನು ಭಗವಂತನ ಅವತಾರ ಅಂತ ಇಟ್ಟಿದ್ದಾರೆ. ನಾವು ಆವೇಶ ಅಂತ ಇಟ್ಟುಕೊಂಡಿದ್ದೇವೆ. ಅವರು ಅವತಾರ, ಭಗವಂತನದ್ದೇ ಅಂಶಾವತಾರ. ಆವೇಶಾವತಾರ ಅಂತ ನಾವು, ಅಂಶಾವತಾರ ಅಂತ ಅವರು. ಏನು ಹೇಳಬೇಕು? ವೈಷ್ಣವಂ ಧಾಮ. ಅದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾರೆ. ವಿಜಯಧ್ವಜ ತೀರ್ಥರ ಮಾಡಿದ್ದನ್ನು ಹಿಡಿದುಕೊಂಡು ಮುಂದುವರೆಸ್ತಾರೆ. ಏನಂತಾರೆ? ವೈಷ್ಣವಂ ಧಾಮ ಅಂದರೆ ಏನು? ಹಾಗಾದರೆ ಭಗವಂತನ ತೇಜಸ್ಸು, ವಿಷ್ಣು ಸಂಬಂಧಿಯಾದ ತೇಜಸ್ಸು ಅಂತ ಅರ್ಥವ. ವೈಷ್ಣವ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟ ತೇಜಸ್ಸಿಗೆ ವೈಷ್ಣವ ಧಾಮ ಅಂತ ಕರೀತಾರೆ. ಹಾಗಾದ್ರೆ ಏನಿತ್ತು ಅಂತ ಕೇಳಿದ್ರೆ, ಆವಿಷ್ಟ ಭಗವತ್ ತೇಜಸ್ಕಂ, ಭಗವಂತನ ತೇಜಸ್ಸಿನಿಂದ ಆವೇಶಕ್ಕೆ ಒಳಗಾದವರು, ಅರ್ಥಾತ್ ಶುಕ್ಲಕೇಶಾವೇಶಕ್ಕೆ ಒಳಗಾದವರು. ಈ ಕಥೆಯನ್ನು ನಾವು ಕೇಳಿದ್ದೇವೆ. ಶುಕ್ಲಕೇಶಾವೇಶಕ್ಕೆ ಬಲರಾಮ ಒಳಗಾಗಿದ್ದಾನೆ ಅಂತ ಏನು ಪ್ರಯೋಜನ ಇರಬಹುದು ಅಂತನ್ನುವುದನ್ನು ಶ್ರೀಮದಾಚಾರ್ಯರು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಸದ್ಯಕ್ಕೆ ಒಂದು ಮಾತು ಹೇಳ್ತೇನೆ. ಭಗವಂತನ 2 ಕೇಶಗಳು, ಒಂದು ಶುಕ್ಲಕೇಶ, ಒಂದು ಕೃಷ್ಣಕೇಶ ಅಂತ. ಭಗವಂತನ ಕೃಷ್ಣಕೇಶ ಏನಿದೆಯೋ ಅದುವೇ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದು. ಈ ಕೇಶ ಅಂದರೆ ಕೂದಲು ಅಂತ ಅರ್ಥ. ಭಗವಂತನ ಕೂದಲೇ ಕೃಷ್ಣನಾಗಿ ಅವತಾರ ಮಾಡಿದ್ದು ಅಂತ. ಇದು ಎಲ್ಲಿ ಬಂದಿದೆ? ಭಾಗವತದಲ್ಲಿ ಇಲ್ಲ, ವಿಷ್ಣು ಪುರಾಣದಲ್ಲಿ ಬಂದದ್ದು. ವಿಷ್ಣು ಪುರಾಣದಲ್ಲಿ ಬಂದದ್ದನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸಂಗ್ರಹ ಮಾಡ್ತಾರೆ. ಟೀಕಾಕೃತ್ಪಾದರು ಅದಕ್ಕೆ ಆ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾರೆ. ಭಗವಂತನ ಕೃಷ್ಣ ಕೇಶ ಅದು ಕೃಷ್ಣಾವತಾರವಾದರೆ, ಶುಕ್ಲ ಕೇಶ ಭಗವಂತನ ಒಂದು ಶುಕ್ಲವರ್ಣದ ಕೇಶ ಇದೆಯಲ್ಲ ಅದು ಬಲರಾಮನಲ್ಲಿ ಸೇರಿಕೊಂಡದ್ದು, ಶೇಷದೇವರಲ್ಲಿ ಸೇರಿಕೊಂಡದ್ದು ಅಂತ. ಹೇಗಿತ್ತ ಆ ಕೇಶ ಅಂತ ಒಂದು ಪ್ರಶ್ನೆ. ಕೂದಲು ಹೆಂಗಿರ್ತದೆ? ಕೂದಲು ಹೆಂಗಿತ್ತು ಅಂತ ಕೇಳ್ತಾರೆ. ಯಾರು ಅಂದರೆ ಅದಕ್ಕೆ ಶ್ರೀಮದಾಚಾರ್ಯ ಪ್ರಥಮ ಸ್ಕಂದ ತಾತ್ಪರ್ಯದಲ್ಲಿ ಹೇಳಿದ್ದನ್ನ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಬರೀತಾರೆ. ಏನಂತಾರೆ? ಶಂಖ ಚಕ್ರಭೃದೀಶೇಷ ಶ್ವೇತವರ್ಣೋ ಮಹಾಭುಜ ಆವಿಷ್ಟ ಶ್ವೇತಕೇಶಾತ್ಮ ಶೇಷಾಂಶಂ ರೋಹಿಣಿ ಸುತಂ. ಅದು ಕೂದಲು ಅಂದರೆ ಏನೋ ನಾವು ನೀವು ತಿಳಿದಂಥ ಕೂದಲು ಅಂತ ತಿಳಿಬಾರ್ದು. ಆ ಕೂದಲಿಗೆ ಕೈ, ಕಾಲು, ಬಾಯಿ, ಮೂಗು, ಕಣ್ಣು ಎಲ್ಲ ಇದ್ವಂತ. ಯಾವ ಕೂದಲಕ್ಕ? ಬಿಳಿ ಕೂದಲಕತಿ, ಕರಿ ಕೂದಲಕತಿ ಬೇಡಿ. ಕರಿ ಕೂದಲು ಬಂದಿಲ್ಲ, ಇನ್ನು ಬಿಳಿ ಕೂದಲು ಅಷ್ಟ ಬಂದದ್ದು. ದೇವ್ರಿಗೆ ಅಷ್ಟು ಬಿಳಿ ಕೂದಲಾಗಿತ್ತೇನ್ರಿ ಅಂತ ಹಿಂಗೆ ಕೆಲವು ಕೇಳ್ತಿರ್ತಾರೆ. ದೇವರಿಗೆ ಯಾವಾಗ್ಲೂ ಎಲ್ಲಾ ಬಣ್ಣದ ಕೂದಲವರಿ. ಯಾಕಂದ್ರೆ ಯಾವ ಹೊತ್ತಿನಾಗ ಯಾರು ಬರ್ತಾರೆ ಗೊತ್ತಾಗಂಗಿಲ್ಲ. ಅದಕ್ಕೆ ಆಯಾ ಬಣ್ಣ ತೆಗೆದು ಕೊಡ್ತಿರ್ತಾನ್ರಿ ಅವ. ಹಿಂಗಾಗಿ ಶುಕ್ಲಕೇಶ. ಆ ಶುಕ್ಲಕೇಶಕ್ಕೆ ಏನಿದೆ? ಶಂಖ ಚಕ್ರಭೃತ್. ಅವನ್ ಕೈಯಾಗ ಶಂಖಚಕ್ರ ಹಿಡ್ಕೊಂಡದಂತ. ಕೂದಲ ಶಂಖಚಕ್ರ ಹಿಡ್ಕೊಂಡದ ಅಂದ್ರೆ ಆ ಕೂದಲು ಭಗವಂತನಿಂದ ಅಭಿನ್ನ. ದೇವರ ಅವಯವಗಳನ್ನು ಕೇಳಿದ್ವಿ ನಾವೆಲ್ಲ. ಬಹಳ ವಿಚಿತ್ರ ದೇವರ ಅವಯವಗಳು. ದೇವರ ಕೈ, ದೇವರ ಕಾಲು, ದೇವರ ಕಣ್ಣೆಲ್ಲ ದೇವರೇ. ಅದೆಲ್ಲ ಏನೇನು ವಿಚಾರ ತಿಳಿದಿರಂಗಿಲ್ಲ, ಸುಮ್ಹೂ ಅಂದಿರ್ತೀವಿ, ಅನ್ಬಿಡೋಣಂತ. ಈಗ ದೇವರ ಉಗುರು, ದೇವರ ಕೂದಲು ದೇವರೇ ಅಂದ್ರೆ ಏನರ್ಥ? ದೇವರು ಏನೇನು ಕಾರ್ಯವನ್ನ ಮಾಡಬಲ್ಲ ಅವನ ಕೂದಲು ಆ ಕೆಲಸವನ್ನ ಮಾಡ್ತದೆ. ದೇವರಿಗೇನು ಸೌಂದರ್ಯವಿದೆಯೋ ಕೂದಲಿಗೂ ಅದೇ ಸೌಂದರ್ಯ ಇದೆ. ದೇವರಿಗೆ ಏನೇನು ಅವಯವಗಳಿವೆಯೋ ಕೈ, ಕಾಲು ಮೊದಲಾದವುಗಳು, ಅದೇ ಕೈಕಾಲುಗಳೆಲ್ಲ ಅವನಿಗೆ ಇದೆ. ದೇವರಿಗೇನು ಶಂಖಚಕ್ರಗಳಿವೆಯೋ ಕೂದಲಿಗೂ ಶಂಖಚಕ್ರ ಇದೆ. ಹಿಂಗೆ ವ್ಯವಹಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಖರೆ ಅಂದ್ರೆ ಸುಮ್ಮನೆ ವ್ಯವಹಾರ ಪೂರ್ತೇಕ ವಿಶೇಷ ಬಲದಿಂದ ಭೇದ ಅಂತ ಇಟ್ಕೊಂಡು ದೇವರಿಗೇನೋ ಕೂದಲಕ್ಕದು, ದೇವರಿಗೇನೋ ಅದಕ್ಕದು ಅಂತ ಹೇಳಿಕೊಳ್ತಾ ಬರ್ತೀವಿ. ವಾಸ್ತವಿಕವಾಗಿ ದೇವರಿಗೂ ದೇವರ ಕೂದಲಿಗೂ ಅಭೇದವೇ. ದೇವರ ಉಗುರಿಗೂ ದೇವರಿಗೂ ಅಭೇದ. ಭಾರಿ ಚಂದದ ರಾಘವೇಂದ್ರ ವಿಜಯದ ಮಂಗಳಾಚರಣ ಶ್ಲೋಕದಲ್ಲಿ ಆ ಕವಿಗಳವರು ನಾರಾಯಣಾಚಾರ್ಯವರು, ಅವರು ನಾರಾಯಣಾಚಾರ್ಯ ರಾಘವೇಂದ್ರ ವಿಜಯ ಬರೆದವರು.
ಅವರು ಮಂಗಳಾಚರಣ ಶ್ಲೋಕದಲ್ಲಿ ಏನು ಬರೀತಾರೆ ಗೊತ್ತಾ? ಭಗವಂತನ ಉಗುರು ದಶಾವತಾರವನ್ನ ಎತ್ತಿದೆ ಅಂತ ಬರೆದಿದ್ದಾರೆ. ಉಗುರು ಹೆಂಗ್ ದಶಾವತಾರ ಎತ್ತಬೇಕು? ಭಗವಂತ ದಶಾವತಾರ ತಾಳ್ತಾನೆ. ಉಗುರುಗಳು ಎಲ್ಲಿಂದ ಬರಬೇಕು ಅಂದ್ರೆ ಉಗರಿಗೂ ದೇವರಿಗೂ ಏನ್ ಭೇದ ಇದೆ? ನಮ್ಮಲ್ಲಿ ಏನಿಲ್ಲ. ಅದರಿಂದ ದೇವರ ಉಗುರು ದಶಾವತಾರ ತಾಳಿದೆ ಅಂದ್ರು ಅಷ್ಟೇ ಅರ್ಥ. ದೇವರ ದಶಾವತಾರ ತಾಳಿದ್ದಾನೆ ಅಂದ್ರೆ ಹಾಗಾಗಿ ಭಗವಂತನ ಕೂದಲಿಗೂ ಶಂಖಚಕ್ರಗಳೆಲ್ಲ ಇದೆಯಂತೆ, ಆಯುಧಗಳು ಬರೆದಿದ್ದಾರೆ. ಆಚಾರ್ಯ ಹೇಳ್ತಾರೆ, ಶಂಖಚಕ್ರ ಬದೀಶೇಷ ಶ್ವೇತವರ್ಣೋ ಮಹಾಭುಜ. ಭಾರಿ ಬೆಳ್ಳಗಿದ್ದಾನಂತ. ಕೃಷ್ಣ ಕಪ್ರಿ, ಬಲರಾಮ್ ಬೆಳ್ಳಗವ. ಯಾಕೆ ಆ ಒಳಗಿದ್ದು ಕೂದಲು ಬೆಳ್ಳಗಿತ್ತು ನೋಡ್ರಿ. ಅದಕ್ಕೆ ಶ್ವೇತವರ್ಣ ಮಹಾಭುಜ. ಮಹಾಭುಜ ಅಂದ್ರೆ ಅವನ ಭುಜಗಳು ಎಂಥದ್ದಿರಬೇಡ, ಎಲ್ಲಾ ಭಾರವನ್ನು ಹೊತ್ತುಕೊಳ್ಳಲಿಕ್ಕೆ ಸಮರ್ಥವಾದರೆ ಮಹಾಭುಜ ಅಂತ ಕರಿಬೇಕು. ಇವು ನಮ್ಮ ಅಲ್ಪ ಸಮರ್ಥವಾದ್ರಿಂದ ನಮ್ಗೆ ಯಾವಕ್ಕೂ ಬರೀ ಭುಜ ಅಂತ ಇಷ್ಟ ಕರೀತಾರೆ, ಮಹಾಭುಜ ಅಂತ ಏನು ಕರೆಯಂಗಿಲ್ಲ. ನಮ್ಮನ್ನ ಎಲ್ಲರ ಕರೆದಾರೆ ನೋಡ್ರಿ, ಯಾರು ಏನ್ರಿ ಮಹಾಭುಜ ಆಚಾರ್ಯ ಅಂತ ಹಿಂಗೆ ಕರೆದ ನಾ ಮಂದಿದ್ ಹೇಳಂಗಿಲ್ರಿ, ಯಾಕಂದ್ರೆ ಭಾಳ ತಪ್ಪು ತಿಳ್ಕೊತಾರ್ರಿ. ಅದಕ್ಕೆ ಆಚಾರ್ಯ ಮೇಲೆ ಹೇಳ್ಕೋಬೇಕ್ರಿ ಅದನ್ನ. ಮಹಾಭುಜ ಅಂತ ಅಷ್ಟು ಸಮರ್ಥವಾಗಿರುವಂತಹದ್ದು. ಆವಿಷ್ಟ ಶ್ವೇತಕೇಶಾತ್ಮ ಶೇಷಾಂಶಂ ರೋಹಿಣಿ ಸುತಂ. ರೋಹಿಣಿಯ ಮಗನಾದ ಶೇಷದೇವರಲ್ಲಿ ಇಂತಹ ಶ್ವೇತಕೇಶ ರೂಪದ ಭಗವಂತ ಆವೇಶ ಮಾಡಿದ್ದಾನೆ ಅಂತ. ಹೆಚ್ಚಿನ ಅಂಶವನ್ನ ಶ್ರೀಮದಾಚಾರ್ಯರು ನಮಗೆ ತಿಳಿಸಿದ್ದೇನು? ಆ ಕೂದಲು, ಅದಕ್ಕೂ ಅವಯವಗಳು, ಅದಕ್ಕೂ ಶಂಖಚಕ್ರಾದಿ ಎಲ್ಲ ಆಭರಣಗಳು, ಕಿರೀಟ, ಹೆಚ್ಚಿಂದೇನು ವನಮಾಲ, ಶ್ರೀವತ್ಸ ಚಿಹ್ನೆಯೂ ಉಂಟು ಅದಕ್ಕೆ. ಅಂತಹ ಶ್ವೇತಕೇಶ ರೂಪ ಶೇಷದೇವರಲ್ಲಿ ಪ್ರವೇಶ ಮಾಡಿತು, ಅವರು ಬಂದಿದ್ದಾರೆ ಅಂತ. ಇದರ ಮುಂದೆ ಒಂದು ಮಾತಿದೆ. ಈಗ ಭಗವಂತ ವಿಚಾರ ಮಾಡಿದ, ಏನಂತಂದ? ಏನಿಲ್ಲ, ಇದನ್ನು ಈ ಕಂಸನಿಂದ ಎಲ್ಲರಿಗೂ ಭಯ ಬಂದಿದೆಯಲ್ಲ, ಅದಕ್ಕೆ ಭಯ ಪರಿಹಾರ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿದ. 7ನೇ ಶಿಶುವನ್ನು ದೇವಕಿ ಗರ್ಭದಿಂದ ತೆಗೆದು ರೋಹಿಣಿ ಗರ್ಭಕ್ಕೆ ಇಡಬೇಕು. ಇದು ಕಥೆ ಗೊತ್ತಿದೆ, ನಮಗೆ ಕಥೆ ಗೊತ್ತಿದೆ. ಶೇಷದೇವರು ಹುಟ್ಟಿ ಬಂದ್ರೆ ಶೇಷದೇವರ ಕೈಯಿಂದಲೇ ಕಾಲನೇಮಿ ಹತನಾಗುವಷ್ಟು ವ್ಯವಸ್ಥೆ ಇದೆ. ಆದ್ರಿಂದ ಅವ್ರಿಗೇನು ಭಯ ಇಲ್ಲ. ಆದರೆ ಸಂಕಲ್ಪ ಭಗವಂತ ತಾನೇ ಕಂಸನನ್ನ ಸಂಹಾರ ಮಾಡಬೇಕು ಇದ್ದದ್ರಿಂದ ಶೇಷದೇವರನ್ನ ಅಲ್ಲಿಂದ ದೂರ ಕಳಿಸ್ಬೇಕು. ಏನ್ ಮಾಡಿದ? ಅಲ್ಲಿಂದ ಕಳಿಸೋದು ಹೇಗೆ? ಎಲ್ಲಿದ್ದವರನ್ನ? ದೇವಕಿ ಗರ್ಭದಲ್ಲಿ ಇದ್ದವರನ್ನ ತಗೊಂಡು ಹೋಗಿ ಎಲ್ಲಿ ಸೇರಿಸ್ಬೇಕು? ಈಗ ರೋಹಿಣಿ ಗರ್ಭದಲ್ಲಿರಬೇಕು. ಯಾರಿಗೆ ಆದೇಶ ಮಾಡಿದ? ದುರ್ಗೆಗೆ ಆದೇಶ ಮಾಡಿದ್ದಾನೆ. ಯೋಗಮಾಯಾ ಅಂತ ಅವಳಿಗೆ ಹೆಸರು. ಸತ್ಯಧರ್ಮ ತೀರ್ಥರಂತಾರ, ಆಕಿಗೆ ಯಾಕೆ ಯೋಗ ಮಾಯಾ ಅಂತ ಹೆಸರು ಬಂತು ಅಂತ ಈಗ ತಿಳಿಸ್ತೀನಿ ನೋಡ್ರಿ. ಸಾರ್ಥಕ ಆಗ್ತದೆ, ಆಕಿಗೆ ಹೆಸರದ ಈಗ ಸಾರ್ಥಕ ಆಗ್ತದ ಅಂತ ತಿಳಿಸ್ತಾರ ಅವ್ರು. ಹೆಂಗ ಅಕರದಂತ ಯೋಗ ಮಾಯಾಂ ಸಮಾಧಿಶತ. ದಶಮಸ್ಕಂದ ಮುಂದೆ ಹೋಗಂಗಿಲ್ರಿ, ಯಾಕಂದ್ರೆ ಒಂದೊಂದು ಶ್ಲೋಕಕ್ಕೂ ಅಷ್ಟು ವಿಷಯ ಇಟ್ಬಿಟ್ಟ. ಅದಕ್ಕೆ ಕೆಲವ್ರು ಅಂತಿರ್ತಾರೆ ನೋಡ್ರಿ, ತಾಸುಗಟ್ಲೆ ಮಾತಾಡಿದ್ಮೇಲೆ ಮುಗಿತಾ ನಿಮ್ ದಶಮಸ್ಕಂದ ಇನ್ನ ಮುಂದೆ ಅಂತಂದ. ಅಷ್ಟು ವಿಷಯ ಅದು. ಒಂದು ಶ್ಲೋಕ ಹೆಜ್ಜೆ ಎತ್ತಿ ಇನ್ನೊಂದು ಶ್ಲೋಕಕ್ಕೆ ಇಡ್ಲಿಕ್ಕೆ ಬರೋದಿಲ್ಲ. ಏನಂತಾರೆ? ಗಚ್ಚ ದೇವಿ ವ್ರಜಂ ಭದ್ರೇ ಗೋಪಗೋಪಿರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೇ. ನೋಡು ಬಾಯಿಲಿ ಲಕ್ಷ್ಮಿ ಅಂತ ಹೇಳಿ ಕರೆದ ಲಕ್ಷ್ಮೀದೇವಿ ಬಂದು ನಿಂತ್ಕೊಂಡ್ಲು. ಅವಳು ಎಷ್ಟು ವಿನೀತಳಾಗಿ ನಿಂತಿದ್ದಾಳೆ ಲಕ್ಷ್ಮೀದೇವಿ ಅಂದ್ರೆ ಹೆಂಡತಿ ಅಲ್ಲ, ದಾಸಿ ಅನ್ನುವಂತೆ ನಿಂತಿದ್ದಾಳಂತೆ. ಮುಂದೆ ಒಂದು ಮಾತು ಬರ್ತದೆ, ಭಗವಂತನ ಆದೇಶ ಆದ ಮೇಲೆ ಲಕ್ಷ್ಮೀದೇವಿ ನಡ್ಕೊಂಡದ್ದು ನೋಡಿದ್ರೆ ಭಯ ಆಗ್ತದ್ರಿ. ನಾವು ದೇವ್ರಿಗೆ ಅಷ್ಟು ಸಲಿಗೆ ತಗೊಂಡ್ಬಿಡ್ತೀವಿ. ಅವ ನಮ್ ಸೀನು ಹೇಳವ. ಯಾ ಸೀನು ಶ್ರೀನಿವಾಸ, ನಮ್ ನರ್ಸು ನಮ್ ನರಸಿಂಹ ಅಂದ್ರೆ ಎಷ್ಟು ಸಲಿಗೆ ತಗೋತೀವಿ ನಾವು ಅಂದ್ರೆ, ದೇವರು ಮಹಾಲಕ್ಷ್ಮಿ ಕೂಡ ಕೈ ಜೋಡಿಸಿಕೊಂಡು ನಿಂತು ದಾಸಿ ಅಂತ ಹೇಳೋ ಜೊತೆಗೆ ಅಷ್ಟು ಸರಳವಾಗಿ ವ್ಯವಹಾರ ಮಾಡ್ತೀವಲ್ಲ. ಏನು ನಮ್ ಅಂದ್ರೆ ಅಜ್ಞಾನದ ಪರಿಣಾಮ ಇವೆಲ್ಲ. ದೇವರು ಎಂಥ ವಸ್ತು ಅಂತ ಗೊತ್ತಿಲ್ಲದೆ ಇದ್ದಾಗ ಹಿಂಗೆಲ್ಲ ವ್ಯವಹಾರ ಮಾಡ್ತಿರ್ತೀವಿ ನಾವು. ಬನ್ನಿ ನಿಂತ್ಕೊಂಡ್ಲು, ನೋಡು ಹೋಗು, ಮೊದ್ಲು ಈ ಕೂಸಿನ ತಗೊಂಡು ಹೋಗು. ಇದು ಏನು ಶಿಶು ಬೆಳಿಲಿಕ್ಕೆ ಈ ಶೇಷನ್ ತಗೊಂಡು ಹೋಗಿ ರೋಹಿಣಿ ಗರ್ಭದಲ್ಲಿ ಇಟ್ಬಿಡು, ಅಷ್ಟೇ ಕೆಲಸ. ಇಷ್ಟು ನಾವು ಕೇಳಿದ್ದೀವಿ, ಇದನ್ನು ಪುರಾಣ ಪರಿಸರತೆ ಕೇಳಿದ್ದೀವಿ. ಸದ್ಧರ್ಮ ತೀರ್ಥರು ಅಂದ್ರು, ಹೌದು ರೋಹಿಣಿ ಗರ್ಭದಲ್ಲಿ ಇಡು ಅಂದ್ರಲ್ಲ, ರೋಹಿಣಿ ಈಗಾಗಲೇ ಗರ್ಭಿಣಿ ಆಗಿದ್ದಳೋ ಆಗಿದ್ದಿಲ್ವೋ? ಹೌದು, ಅಲ್ಲಿ ಪ್ರಶ್ನೆ ಇದೆಯಲ್ಲ. ಮತ್ತೆ ಯಾಕೆ, ಏನ್ ಸಮಸ್ಯೆ ಬರ್ತದೆ ಅಂತಂದ್ರೆ, ಅವಳು ಗರ್ಭಿಣಿ ಆಗಿದ್ದಿಲ್ಲ ಅಂದ್ರೆ ಇವನ್ ವೈದಲ್ಲಿಟ್ರೆ ಸಮಸ್ಯೆ. ಅದು ಲೋಕದಲ್ಲಿ ಅಪಚಾರ, ಅಪಕೀರ್ತಿ. ಅದು ಹೆಂಗಕ್ಕಿ ಗರ್ಭಿಣಿ ಆದ್ಲು? ಯಾಕಂದ್ರೆ ಇದ್ದದ್ದು ನಂದಗೋಪನ ಮನೆಯಲ್ಲಿ, ನಂದಗೋಪನ ಮನೆಯಲ್ಲಿ ಇದ್ದಾಳೆ. ಅವಳು ಗರ್ಭಿಣಿ ಈಗಾಗಲೇ ಆಗಿದ್ದಿಲ್ಲ ಅಂತ ಆದ್ರೆ ಈಗ ಇದ್ದಕ್ಕಿದ್ದಂಗೆ ಬೈದಿಟ್ರೆ ಗರ್ಭಿಣಿ ಹೆಂಗಾದ್ಲು ಅನ್ನೋ ಪ್ರಶ್ನೆ ಬರ್ತದೆ. ಇಲ್ಲ, ಅವಳು ಗರ್ಭಿಣಿ ಆಗಿದ್ಲು ಅಂತ ಆದ್ರೆ ಈ ಕೂಸಿನ ತಗೊಂಡು ಹೋಗಿಡೋದು ಹೆಂಗ್? ಮತ್ತಲ್ಲಿ ಒಳಗೆ ಒಂದು ಶಿಶು ಅದ,
ಇದನ್ನ ಹೆಂಗೆ ಪರಿಹಾರ ಮಾಡ್ತೀರಿ ನೀವು ಅಂತ ಸತ್ಯಧರ್ಮ ತೀರ್ಥ ಪ್ರಶ್ನೆ ಮಾಡಿಕೊಳ್ತಾರೆ. ಎಷ್ಟು ಅದ್ಭುತ ವಿಚಾರಗಳ್ರಿ ಇವೆಲ್ಲ. ನಿಜವಾಗಿ ನಾನೇ ಮೊದಲನೇ ಸರ್ತಿ ಓದ್ತಿದ್ದೀನಿ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ. ಹಂಗೆ ಭಾಳ ಪ್ರಾಮಾಣಿಕತೆ ಹೇಳಿಕ್ ಹೋಗ್ಬಾರ್ದ್ರಿ, ಯಾಕಂದ್ರೆ ಆಚಾರ ದಡ್ರು ಅಂತ ಕೂತ ಕೆಲವರೆಲ್ಲ ತಿಳ್ಕೊಂಡ್ರು ಪರವಾಗಿಲ್ಲ, ವಿಷಯ ಅವ್ರು ಬರ್ದಾರ, ದೊಡ್ಡವ್ರು ಮಹಾನುಭಾವರು. ಎಷ್ಟು ರಹಸ್ಯ. ನನಗೆ ಈ ವಾಕ್ಯ ಓದಿದಾಗ ಕಣ್ಣಲ್ಲಿ ಆನಂದದ ಬಾಷ್ಪ ಆಯ್ತ್ರಿ. ಇಷ್ಟು ಸಂತೋಷಪಟ್ಟೆ. ಸತ್ಯಧರ್ಮ ತೀರ್ಥರು ಅದೇನೋ ಯಾದವಾರ್ಯರು ಬರೆದ ಆದ್ಮೇಲೆ ಉಳಿದಕ್ಕೆ ಬರ್ದಾರ. ಪುಣ್ಯ ನಮ್ದು. ಜೋರ್ಕರ್ತು ಒಟ್ಟು ಬರ್ದಿದ್ರೆ ನಾವು ಭಾಗವತ್ನ ಮುಗಿಸ್ತಿದ್ದಿಲ್ರಿ. ಯಾಕಂದ್ರೆ ಅಷ್ಟೇ ಹೇಳ್ಕೊಂಡು ಕೂತ್ಬೇಕಾಗ್ತಿತ್ತು ಬರೇ ನಮಗೆ. ಏನಾಯ್ತು? 2 ಪ್ರಮಾಣ ವಾಕ್ಯ ಕೊಡ್ತಾರೆ. ಒಂದು ಸುಮಧ್ವ ವಿಜಯದ ಪ್ರಮಾಣ ವಾಕ್ಯ. ಸುಮಧ್ವ ವಿಜಯನ ಸಂಬಂಧ ಅದ ಅಂತಾರೆ ಸತ್ಯಧರ್ಮ ತೀರ್ಥಲ್ಲಿ, ಅದ ಅಂತಾರೆ ಅವರು. ಮುಂದೆ ಎರಡನೇದ್ದೇನು? ಎರಡನೇದು ಮಹಾಭಾರತ ತಾತ್ಪರ್ಯ ವಾಕ್ಯ. ಸರಿ, ಸಂತೋಷ. ಏನು ಹೇಳಿಕೊಂಡ್ರೆ ಹೇಳ್ಬಿಡ್ರಿ ಅಂದ್ರೆ, ಅವಳು ಗರ್ಭಿಣಿಯಾಗಿದ್ಲು, ನಿಶ್ಚಿತ ವಿಷಯ. ಅಂದ್ರೆ ಅಪಕೀರ್ತಿ ಬದಲು ಪರಿಹಾರ. ಏನು ಅಪಕೀರ್ತಿ ಪರಿಹಾರ? ಅವಳು ಅಲ್ಲಿದ್ದ ಗರ್ಭಿಣಿಯಾಗ್ಯಾಳ, ಗಂಡಿಲ್ಲಿದ್ದಾನಂದ್ರೆ ಅದು ಅಪಕೀರ್ತಿನೇ. ಆದ್ದರಿಂದ ಅವಳು ಗರ್ಭಿಣಿಯಾಗಿಯೇ ಇದ್ಲು. ನಂದಗೋಪನ ಮನೆಯಲ್ಲಿ ಯಾಕಿದ್ಲು ಹಂಗಾರ ಅವಳು ಗರ್ಭಿಣಿಯಾದಾಗ ಅಂತಂದ್ರೆ, ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ, ವಿನಿಶ್ಚಯಾರ್ಥಂ ದೇವಕಿ ಗರ್ಭಜಾನಾಂ ಅನ್ಯಾ ಭಾರ್ಯ ಧೃತಗರ್ಭ ಸ ಕಂಸಃ. ಕಂಸನಿಗೆ ಗೊತ್ತಾಗಬೇಕಲ್ಲ ಯಾವುದು ದೇವಕಿಯ ಮಕ್ಕಳು, ಯಾವುದು ದೇವಕಿಯ ಮಕ್ಕಳಲ್ಲ ಅಂತ ಗೊತ್ತಾಗಬೇಕಾದ್ರೆ ಎಲ್ಲಾ ಹೆಂಡತಿಯರ ಜೊತೆಗಿರ್ತಿದ್ರಿ. ಇಲ್ಲಿ ವಸುದೇವನ ಜೊತೆಗೆ ಗರ್ಭಿಣಿಯರಾದಾಗ ಮಾತ್ರ ಅವ್ರನ್ನ ದೂರ ಇಡ್ತಿದ್ದಂತೆ. ಯಾರು? ಇದು ಕಂಸನೇ ಮಾಡಿದ ವ್ಯವಸ್ಥೆ ಇದು. ಉಳಿದವ್ರ ಪ್ರಶ್ನೆ ಇಲ್ಲ. ಸ್ಥಾನಾಂತರೇ ಪ್ರಸವ ಯಾವದಾಸಾಂ ಸಂಸ್ಥಾಪಯಾಮಾಸ ಸುಪಾಪ ಬುದ್ಧಿ. ಶ್ರೀಮದಾಚಾರ್ಯ ಅಂತಾರೆ, ಕಂಸನೇ ಕರೆದುಕೊಂಡು ಹೋಗಿ ಬೇರೆ ಕಡೆ ಇಟ್ಟು ಬರ್ತಿದ್ದಂತೆ ಇವ್ರನ್ನೆಲ್ಲರೂ. ನೀವಲ್ಲಿ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ. ಹಂಗ ರೋಹಿಣಿನ ಎಲ್ಲಿ ಕಳಿಸಿದ್ರಿ ಈಗ ಅಂದ್ರೆ, ನಂದಗೋಪನ ಮನೆಯಾಗ ಇವನೇ ತಂದಿಟ್ಟಿದ್ದ ಅಂತ ಶ್ರೀಮದಾಚಾರ್ಯ ವಾಕ್ಯ. ಬೇರೆಯವ್ರದೆಲ್ಲ ಆಚಾರ್ಯ ವಾಕ್ಯ ಇದು. ಸುಪಾಪ ಬುದ್ಧಿ ಹೇತೋಸ್ತಸ್ಮಾದ್ ರೋಹಿಣಿ ನಂದಗೇಹೆ ಪ್ರಸೂತ್ಯರ್ಥಂ ಸ್ಥಾಪಿತ ತೇನ ದೇವಿ. ಕಂಸನೇ ಹಡಿಲಿಕ್ಕೆ ಅಲ್ಲಿ ಹಡಿಲವಳು ಯಾವ ಕೂಸು ಅಂತ ಗೊತ್ತಾಗ್ಬೇಕು ಅಂತ ಕರ್ಕೊಂಡು ಹೋಗಿ ನಂದಗೋಪನ ಇಟ್ಟಿದ್ಲಂತ. ಸರಿ, ಓಕೆ, ಒಂದು ಕನ್ಫರ್ಮ್ ಆಯ್ತು. ಶ್ರೀಮದಾಚಾರ್ಯ ವಾಕ್ಯದಂತೆ ಅವಳು ಗರ್ಭಿಣಿಯಾಗಿದ್ದಳು, ಮುಗಿದೋಯ್ತು. ಇವಳು ಗರ್ಭಿಣಿಯಾಗಿದ್ದಾಳೆ, ಇಬ್ಬರು ಗರ್ಭಿಣಿಯರು. ಹಂಗಾರೆ ಇಲ್ಲಿನ ಕೂಸಿನ ತಗೊಂಡೋಗಿ ಅಲ್ಲಿಡ್ಬೇಕು. ಮತ್ತೆ ಆ ಕೂಸಿನ ಏನ್ ಮಾಡ್ಬೇಕು? ಮತ್ತೀಗ ಬಂತಲ್ರಿ ಸ್ವಾಮಿಗಳ ಪ್ರಶ್ನೆ. ಅದೆಲ್ಲಿ ಹೋಗ್ಬೇಕು ಕೂಸು? ಮತ್ತೆ ಕಲ್ಪನಾ ಬರ್ಲಿಲ್ಲ ನಮಗೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಆ ಕೂಸಿನ ತೆಗೆದು ಕಳಿಸಿಬಿಡೋದು. ಆ ಕೂಸಿನ ಕಳಿಸಿ ತೆಗೆದ್ರೆ ಮುಂದೇನು ಅಂದ್ರೆ, ಮುಂದೇನಿಲ್ಲ. ಹಿಂಗದ ವ್ಯವಸ್ಥಾ ಸುಮಧ್ವಿಜಯದ್ದು. ಏನ್ ಕೊಡ್ತಾರ? ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿ ರಾಜೋ ನಿಷ್ಕಾಸಯಂ ಪರಮಸೌ ಭಗವಾನ್ ವಿವೇಶ. ಎಷ್ಟು ಅದ್ಭುತ ರೀ ಎಲ್ಲಾದರೂ. ಈ ಚಿಂತನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಏನಾಯಿತು? ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ಮಾತೋಶ್ರೀಯವರು ಗರ್ಭ ಧರಿಸಿದ್ದಾರೆ. ಆ ಕೂಸು ವಾಯುದೇವರಲ್ಲ. ಯಾಕಲ್ಲ? ಗರ್ಭ ಇಲ್ಲ ಅವರಿಗೆ, ಗರ್ಭವಾಸ ಇಲ್ಲ. ಪರಶುಕ್ಲತ್ರಯರಿಗೆ, ಲಕ್ಷ್ಮೀದೇವಿ, ಭಗವಂತನಂತರೂ ಮಾತಾಡಬಾರ್ದ. ಮತ್ತೆ ಖರೇನ ಹಂಗ ಅಗ್ದಿ ಹೇಳಿನಲ್ಲ ಗಳೇ, ಮಾತಾಡಬಾರ್ದು. ಲಕ್ಷ್ಮೀದೇವಿ, ವಾಯುದೇವರು, ಭಾರತೀ ದೇವಿ, ಈ 3 ಮಂದಿ ಇದ್ದಾರ. ಈ 3 ಮಂದಿಗೆ ಗರ್ಭವಾಸ ಇಲ್ಲ. ಗರ್ಭವಾಸ ಇಲ್ಲದೆ ಅದಕ್ಕೆ ದೃಷ್ಟಾಂತ ಏನು? ದ್ರೌಪದಿ ದೇವಿಯಲ್ಲಿ ಹುಟ್ಟಿದ್, ಮತ್ತೆ ಅಗ್ನಿಕನ್ಯೆ ಆದ್ಲವಳು. ಅಂದ ಮೇಲೆ ವಾಯುದೇವರು ಗರ್ಭದಲ್ಲಿ ಇರುವ ಹಾಗಿಲ್ಲ. ಮತ್ತೆ ಇವರು ಅಗ್ದಿ 9ನೇ ತಿಂಗಳಿಗೆ ಹುಟ್ಟೋ ಟೈಮಿಗೆ ಹಿಂಗೆ ಹೊರಗೆ ಹುಟ್ಟಿದ್ರೆ ಒಳಗೆ ಏನ್ ಮಾಡ್ಬೇಕಲ್ಲ? ಗರ್ಭ ಬೆಳಿಬೇಕಲ್ಲ. ಮತ್ತೆ ಅದಕ್ಕೆ ಅಲ್ಲೊಂದು ಜೀವ ಇಟ್ಟಿರ್ತಿದ್ರಿ. ಆ ಜೀವ ಈ ದೇಹವನ್ನ, ಯಾವುದು? ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ 32 ಲಕ್ಷಣಗಳಿಂದ ಕೂಡಿದ ದೇಹವನ್ನ ಹಿಡ್ಕೊಂಡು ಕೂತಿರ್ಬೇಕದು ಜೀವ. ಪಾಪ ಅದರದೆಲ್ಲ ಹಿಡ್ಕೊಂಡು ಕೂತಿರ್ಬೇಕು. ಹೊರಗೆ ಬಂದ ಕೂಡಲೇ, ಆ ಪ್ರಸವ ಆದ ಕೂಡಲೇ ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಇವನು ಹೊರಗೆ ಹಾಕ್ಬೇಕು. ಗೊತ್ತಾಯ್ತಾ ಏನಂತ ಹೇಳಿದ್ದು? ಹೊರಗೆ ಹಾಕ್ಬೇಕು. ಹೊರಗೆ ಹಾಕಿದ್ರೆ ಆ ಕೂಸು ಸಾಯೋ ಹಂಗಿಲ್ಲ, ಬದುಕಿರ್ತದೆ. ವಾಯುದೇವರಿಗೆ ಗರ್ಭವಾಸ ಇಲ್ಲ. ಇದೇನು ಇಷ್ಟು ದಿವಸ ಸೇವಾ ಮಾಡಿತ್ತಲ್ಲ, ಅದಕ್ಕೊಂದು ವ್ಯವಸ್ಥೆ, ಎಲ್ಲೋ ಒಂದು ಫಲನ ಏನೋ ಕೊಡಬೇಕು ಅಂತ ಮಾಡಿದ್ದಾರೆ. ಹೆಂಗೋ ಹಾಗಾದರೆ ಆಚಾರ್ಯರ ಪೂರ್ವಾಶ್ರಮದ ತಾಯಿಯವರ ಗರ್ಭದಲ್ಲಿ ಹೇಗೆ ಶಿಶು ಇದ್ದು ದೇಹದಿಂದ ಹೊರಬಂದು ಹೊರಟೋಯಿತೋ, ಆಚಾರ್ಯರ ಒಳಗೆ ಪ್ರವೇಶ ಮಾಡಿದರು ವಾಯುದೇವರು, ಹಾಗೆಯೇ ಶೇಷದೇವರ ವಿಷಯದಲ್ಲೂ ಅಂತಾರೆ ಸತ್ಯಧರ್ಮ ತೀರ್ಥರು. ಅಂದ್ರೆ ರೋಹಿಣಿ ಗರ್ಭದಲ್ಲಿ ಈಗಾಗಲೇ ಒಂದು ಜೀವ ಅದ. ಇಲ್ಲಿಂದ ಲಕ್ಷ್ಮೀದೇವಿ ಶೇಷದೇವರನ್ನ ಕರ್ಕೊಂಡು ಹೋದ್ಲು. ಅಲ್ಲಿದ್ದ ಜೀವನನ್ನ ಹೊರಗೆ ಹಾಕಿ ಈ ಕೂಸನ್ನ ಅಲ್ಲಿಟ್ಲು. ಅದೆಲ್ಲಿ ಹೋಯ್ತು, ಅದ್ರದ್ದು ಕೆಲಸ ಮುಗೀತು, ಅದ್ರ ಕಳ್ಕೊಂಡು ಹೋದ್ರು. ಹಿಂಗೆ ಅನುಸಂಧಾನ ಮಾಡಬೇಕು ಅಂತ ಬರೀತಾರೆ ಸತ್ಯಧರ್ಮ ತೀರ್ಥರು. ಇಲ್ಲದೇ ಇದ್ರೆ
ಆಕಿ ಗರ್ಭಿಣಿಯಾಗದೆ ಗರ್ಭ ಬಂದ್ರೆ ಅಪಕೀರ್ತಿ, ಗರ್ಭಿಣಿಯಾಗಿದ್ದಿದ್ರೆ ಆ ಕೂಸು ಎಲ್ಲಿ ಹೋಗಬೇಕು ಅಂತ ಸಮಸ್ಯೆ. ಇವೆಲ್ಲದಕ್ಕೂ ಉತ್ತರ ಸಿದ್ಧರ್ಮತೀರ್ಥ ಹೇಳಿದ್ದು ಒಂದು ಸುಮಧ್ವ ವಿಜಯದ ಅನುಸಂಧಾನ, ಒಂದು ಮಹಾಭಾರತ ತಾತ್ಪರ್ಯನಿರ್ಣಯ. ಅಂದ್ರೆ ಎಂಥ ರಹಸ್ಯವನ್ನು ತಿಳಿಸಿಕೊಟ್ರು ನಮಗೆ ಸ್ವಾಮಿಗಳು. ಇಲ್ಲದೇ ಇದ್ರೆ ನಾವಿನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಶ್ರೀಮದಾಚಾರ್ಯ ಅಂತಾರೆ, ಅವಳು ಗರ್ಭಿಣಿಯಾದದ್ದಕ್ಕೇನೆ ಕಂಸ ಕರ್ಕೊಂಡು ಹೋಗಿ ಬೇರೆ ಜಾಗದಾಗ ಇಟ್ಟಾನ. ಅಂದ್ಮೇಲೆ ಈ ಗರ್ಭದೊಳಗೆ ಕೂಸದ, ಇವಳು ಗರ್ಭಿಣಿ ಆಗ್ಯಾಳ, ಇದನ್ನು ತಗೊಂಡು ಹೋಗಿ ಅಲ್ಲಿಡಬೇಕು, ಅದನ್ನು ತಗೊಂಡು ಎಲ್ಲಿಡ್ಬೇಕು, ಇಲ್ಲಿಡೋ ಹಂಗಿಲ್ಲ, ಅದನ್ನ ಕಳಿಸೇ ಬಿಡ್ಬೇಕು ಮುಂದೆ. ಯಾಕಂದ್ರೆ 7ನೇದು ಗರ್ಭಸ್ರಾವ ಆತು ಅಂತ ಪ್ರಚಾರದ. ಇಲ್ಲಿದಲ್ಲಿ ಅಲ್ಲಿದಿಲ್ಲಿ ಹಿಂಗೆ ಮಾಡೋಂಗಿದ್ದಿಲ್ರಿ. ಇವ್ರಿಲ್ಲಿ ಅವ್ರು ತಗೊಂಡು ಅವ್ರಿಲ್ಲಿ ಇವ್ರು ತಗೊಂಡ್ರೆ ಇದು ಮಾಡ್ತಿರ್ತಾರಲ್ಲ, ಊಟ ಕೂತಾಗ ಸಣ್ಣ ದೊಡ್ಡ ಎಲ್ಲಿ ಚೇಂಜ್ ಮಾಡ್ತಿರ್ತಾರಲ್ಲ, ಹಂಗೆ ಎಲ್ಲಿ ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ ಇಲ್ಲಿ. ಅಂದ್ರೆ ಇಷ್ಟು ಸೂಕ್ಷ್ಮ ವ್ಯವಹಾರವನ್ನ, ಭಾಗವತ ರಹಸ್ಯಗಳನ್ನೆಲ್ಲ ಸುಮಧ್ವಜಯವೋ ಮಹಾಭಾರತ ತಾತ್ಪರ್ಯವೋ ನೋಡಿ ನೋಡಿ ತಿಳಿಬೇಕು ಅಂತಾರೆ ಸಿದ್ಧರ್ಮತೀರ್ಥ. ಎಲ್ಲೇರು ಬರೋದಿಲ್ಲ ಹಂಗೆಲ್ಲ. ಆಮೇಲೆ ಮುಂದೊಂದು ಪ್ರಸಂಗ ಬಂತು. ಏನು? ಇಬ್ಬರಿಗೂ ಗರ್ಭಸ್ರಾವ ಆಯ್ತು. ನೋಡ್ರಿ, ಇಷ್ಟು ದಿವಸ ಒಂದ ಗರ್ಭಸ್ರಾವ ಕಥೆ ಕೇಳಿದ್ವಿ ನಾವು. ದೇವಕಿಗೊಬ್ಬ ಈಕಿಗೂ ಗರ್ಭಸ್ರಾವ ಆಯ್ತು. ಮತ್ತೆ ಹೆಂಗ್ ವ್ಯವಹಾರ ಹೆಂಗ ಅಂದ್ರೆ ಅದಕ್ಕೆ ಯೋಗ ಮಾಯಾ ಈಕಿ ಬಂದ್ಲಿ. ಮತ್ತೆ ಮುಂದಿನ ವ್ಯವಸ್ಥೆ ಯೋಗ ಮಾಯಾ ಅಂತಂದ್ರೆ ಅದಕ್ಕೆ ಬರೀತಾರೆ ಸಿದ್ಧರ್ಮತೀರ್ಥರೇ ಬರೆದದ್ದು. ಯಾಕಿ ಯೋಗ ಮಾಯಾ ಅಂತ ಹೆಸರು ಬಂದದ್ದು ಅಂತ ಕೇಳಿದ್ರೆ, ತನ್ನ ಯೋಗ ಸಾಮರ್ಥ್ಯದಿಂದ ಇಬ್ಬರಿಗೂ ಇಷ್ಟು ಚಂದ ನಿದ್ರೆ ಹತ್ತಿಸಿದ್ಲ ಅಂತ. ಎಲ್ಲ ವ್ಯಾಖ್ಯಾನ ಓದಂಗಿಲ್ಲ, ಸುಮ್ಮನೆ ಹೇಳ್ತಿರ್ತೀವಿ. ಇಷ್ಟು ಚಂದ ನಿದ್ದೆ ಹತ್ತು ಅಂದ್ರೆ ಅವರಿಗೆ ತಮ್ಮ ವೇದನಾ, ಗರ್ಭಸ್ರಾವ ಆದಾಗ ಒಂದೇನು ವೇದನಾ ಆಗ್ತದಲ್ಲ, ಇಬ್ಬರಿಗೂ ವೇದನಾ ಆಗದೆ ಇದ್ದಂಗ ಚಂದ ನಿದ್ದೆ ಹಚ್ಚಿಬಿಟ್ಲಂತ. ಯಾಕ? ಶೇಷದೇವರಂಥ ವ್ಯಕ್ತಿಯನ್ನ ಗರ್ಭಧರಿಸುವ ಪುಣ್ಯ ಮಾಡಿದ ಹೆಣ್ಮಗಳಿಗೆ ಗರ್ಭಸ್ರಾವದ ವೇದನೆ ಆಗಬೇಕಾ? ಆಗಬಾರದಲ್ಲ ಅಂತ ಅವಳಿಗೂ ಚಂದ ನಿದ್ದೆ ದೇವಕಿಗೆ. ಈ ಕಡೆಗೆ ಮತ್ತೇನವಳು ರೋಹಿಣಿ ಇದ್ಲು, ಅವಳಿಗೂ ಚಂದ ನಿದ್ದೆ. ಆದರೆ ಇಲ್ಲಿ ಗರ್ಭವನ್ನ ಎಳೆದ್ಲು, ಇಲ್ಲಿ ತಂದ್ಲು. ಇಲ್ಲಿ ತರುವಾಗ ರೋಹಿಣಿಗೊಂದು ಸ್ವಪ್ನ ಆಯ್ತಂತೆ. ಏನ್ ಸ್ವಪ್ನ ಆಯ್ತು? ನೋಡು, ನಿನ್ ಗರ್ಭಸ್ರಾವ ಆಗ್ಲಿಗತ್ತದ ನೋಡು ಅಂತ ಸ್ವಪ್ನದಲ್ಲಿ ಗರ್ಭಸ್ರಾವವನ್ನ ತೋರಿಸಿ ಆಕೆ ಅಳ್ಳಿಕ್ ಶುರು ಮಾಡಿಲ್ಲಂತ ರೋಹಿಣಿ ಸ್ವಪ್ನದ. ಅಯ್ಯೋ ನನ್ನ ಗರ್ಭ ಹೋಯ್ತಲ್ಲ ಅಂತ ತಕ್ಷಣದಲ್ಲಿ ಮತ್ತೆ ಒಳಗೆ ಬಂದು ಲಕ್ಷ್ಮೀದೇವಿ ಹೇಳ್ತಾಳಂತೆ, ನೀನ್ ಚಿಂತೆ ಮಾಡಬೇಡ, ಶೇಷ ದೇವ್ರನ್ನ ನಿನ್ ಹೊಟ್ಟೆಯಾಗ ತಂದಿಟ್ಟೀನಿ ಅಂತ ಎಚ್ಚರವನ್ನ ಹೇಳಿ ಅದೃಶ್ಯನಾಗ್ಬಿಟ್ಲಂತ. ತಕ್ಷಣಕ್ಕೆ ಎಚ್ಚರ ಆಗ್ತದೆ ರೋಹಿಣಿ ದೇವಿಗೆ, ನೋಡ್ಕೋತಾಳೆ, ಮತ್ತೆ ಗರ್ಭ ಅಲ್ಲೇ ಉಳಿದಿರ್ತದ. ಏನ್ ವ್ಯವಸ್ಥೆ ಇದು? ಯಾಕ? ಗರ್ಭಸ್ರಾವ ಆದ ಅನುಭವ ಆಗಬೇಕು, ಹೊಸ ಗರ್ಭ ಬಂದದ್ದು ಆಗಬೇಕು. ಎರಡೂ ಆಗ್ಬೇಕಾದ್ರೆ ಎರಡು ಎಚ್ಚರದಾಗ ಆಗೋದಿಲ್ರಿ. ಎಚ್ಚರದಾಗ ಒಂದಾಗ್ತದೆ, ಗರ್ಭಸ್ರಾವ ಒಂದಾಗ್ತದೆ ಎಚ್ಚರ ಕಾಲದಲ್ಲಿ. ಮತ್ತು ಗರ್ಭ ಬಂದು ನಿಂತಿದ್ದು ಅದು ನಮ್ಗೆ ಗೊತ್ತೇ ಆಗೋದಿಲ್ಲ. ಅಂದ ಮೇಲೆ ಸ್ವಪ್ನದಲ್ಲಿ ಗರ್ಭಸ್ರಾವವನ್ನ ಮಾಡಿಸಿ ತೋರಿಸಿ, ಎಚ್ಚರ ಆದಾಗ ಮತ್ತೊಂದು ಗರ್ಭ ಇದ್ದದ್ದನ್ನು ತೋರಿಸಿ, ಯೋಗಮಾಯ ದೇಹಕ್ಕೆ ಏನೂ ಹಾನಿಯಾಗದೇ ಇದ್ದಂತೆ ನೋಡಿ, ಇವಳಿಗೆ ಮಾತ್ರ ಅಂಗಹಾನಿ, ಏನು ಅದಕ್ಕೆ ದುಃಖ ಆಗದೇ ಇದ್ದಂತೆ ಗರ್ಭಸ್ರಾವ ಆಯಿತು ಅಂತ ವ್ಯವಸ್ಥೆ ಮಾಡ್ತಾಳೆ. ಎಷ್ಟು ವ್ಯವಸ್ಥೆ ಇದೆಲ್ಲ. ಇಲ್ಲಿ ಬರ್ಬೇಕು, ಅಲ್ಲಿ ಹೋಗ್ಬೇಕು, ಅವ್ರಿಗೆ ವ್ಯವಸ್ಥೆ ಆಗ್ಬೇಕು, ಇವ್ರಿಗೆ ವ್ಯವಸ್ಥೆ ಆಗಬೇಕು, ಇದನ್ನೆಲ್ಲ ಮಾಡಿದ್ರು ಅಂತ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮುಂದೊಂದು ಮಾತು ಹೇಳಿದ್ರು, ನೀನು ಹೋಗು, ನೀನು ಆಮೇಲೆ ಅಲ್ಲಿ ಹುಟ್ಟಬೇಕು. ಎಲ್ಲಿ ಹುಟ್ಟಬೇಕು ಅಂತ ಕೇಳಿದಾಗ, ಯಶೋದೆಯಲ್ಲಿ ನೀನು ಹುಟ್ಟಿ ಬರಬೇಕು, ನಾನು ಮತ್ತೆ ವಸುದೇವನ ಮನೆಯಲ್ಲಿ ಹುಟ್ಟಿ ಬರ್ತೇನೆ. ಇಷ್ಟು ಹೇಳಿದ ಮೇಲೆ ಮುಂದೊಂದು ಸ್ವಾರಸ್ಯ ಬಂತ್ರಿ. ಏನಂತಾರೆ ಕೃಷ್ಣ ಭಗವಂತ ಅಂತಾನ ನೋಡು, ಅರ್ಚಯಿಷ್ಯಂತಿ ಮನುಷ್ಯಾಹ ತ್ವಾಂ ಸರ್ವಕಾಮ ವರೇಶ್ವರೀಂ. ಅಲ್ಲಿ ನೀನು ಹುಟ್ಟಿ ಬಂದ ಮೇಲೆ ಜನ ನಿನ್ನನ್ನು ಚಂದಾಗಿ ಪೂಜೆ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಆಗಿ ಪೂಜೆ ಮಾಡ್ತಾರೆ. ಏನಂತ ಪೂಜೆ ಮಾಡ್ತಾರ, ಏನಂತ ಹೇಳ್ತಾರ ಅಂತ ಸ್ವತಃ ಭಗವಂತನೇ ಮಾಡಿದ ದುರ್ಗಾ ಸ್ತೋತ್ರ. ಅಂದರೆ ನಾಳೆ ಜನ ದುರ್ಗೆಯನ್ನ ಈ ನಾಮಗಳಿಂದ ಸ್ತುತಿಸಲಿ ಅಂತ ಉದ್ದೇಶದಿಂದ ಮಾಡ್ತಾರೆ. ಏನು ಸ್ತೋತ್ರದ? ನಾವು ಬರೀ ದುರ್ಗಾ ದುರ್ಗಾ ಅಂತ ಕೇಳಿರ್ತೀವಿ, ದುರ್ಗಾ ಸುಳಾದಿಯನ್ನು ಹೇಳಿರ್ತೀವಿ. ದುರ್ಗಾ ನಾಮಗಳು ಬೇರೆ ಏನಿಲ್ಲ ಇದರಲ್ಲಿ. ಸ್ತೋತ್ರ ಅಂದ್ರೆ ನಾಮಗಳಷ್ಟೇ ಅಲ್ರಿ. ಈ ವಿಷ್ಣು ಸಹಸ್ರನಾಮದಲ್ಲೂ ಬರೇ ನಾಮಗಳಿಲ್ಲ, ಉದ್ದಕ್ಕೆ ನಾಮಗಳು, 1000 ನಾಮ. ಸ್ತೋತ್ರ ಅಂತೀರೋ ಇಲ್ಲೋ? ಹೌದು, ಸ್ತೋತ್ರ ಅಂತೀರಿ. ಸ್ತೋತ್ರ ಯಾವಾಗ ಆಗಬೇಕು? ಆ ನಾಮಗಳಿಂದ ಆ ವ್ಯಕ್ತಿಯಲ್ಲಿದ್ದ ಗುಣಗಳು ನಮಗೆ ಕಂಡು ಬರ್ತಿದ್ರೆ ಆಗ ಅದಕ್ಕೇನು ಕರೀತಾರೆ? ಸ್ತೋತ್ರ ಅಂತ ಕರೀತಾರೆ. ಸ್ತೋತ್ರ ಅಂದ್ರೆ ಯಾವುದು? ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿಹಿ ಅಂತ ಕರೀತಾರೆ. ಗೊತ್ತಾಯ್ತಾ? ಆ ಗುಣಿಯಾದ ವ್ಯಕ್ತಿಯಲ್ಲಿದ್ದ ಗುಣಗಳನ್ನ ಎತ್ತಿ ಹೇಳಿದ್ರೆ ಅದು ಸ್ತೋತ್ರವೆಂದು ಕರೆಸಿಕೊಳ್ತದೆ. ಅಂದ ಮೇಲೆ ಸ್ತೋತ್ರ ಮಾಡಿ. ಏನು ಸ್ತೋತ್ರ ಇದು? ಮೊದಲು ಹೆಸರು ಓದಿಬಿಡ್ತೀನಿ, ಏನು ಸ್ತೋತ್ರ ಅಂತ, ಆಮೇಲೆ ನೋಡಂತ. ಪುಣ್ಯ ಏನು, ನಮ್ದು ಭಾಗ್ಯ ಏನು ಅಂತ ಕೇಳಿದ್ರೆ ವಿಜಯಧ್ವಜ ತೀರ್ಥರು ಒಂದೊಂದು ನಾಮಗಳಿಗೂ ಸೊಗಸಾದ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಏನದ? ಮೊದಲು ಹೆಸರು
ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನ ಶಾರದೇತ್ಯಂಬಿಕೇತಿ ಚ. ಏನ್ರಪ್ಪ ಎಷ್ಟು ಹೆಸರವ ನೋಡ್ಕೊಳ್ರಿ. ಎಣ್ಸ್ಕೋತ್ ಹೋಗೋಣಂತ ದುರ್ಗಾನ ಹೆಸರು ಎಷ್ಟವ ಅಂತ 14 ನಾಮಗಳು. ದುರ್ಗಾ, ಭದ್ರಕಾಳಿ, ಕೆಲವ್ರು ಕರಿತಿರ್ತಾರೆ ಮನ್ಯಾಗ, ಭದ್ರಕಾಳಿ, ವಿಜಯ, ವೈಷ್ಣವಿ, ನಾಕಾತಿಲ್ಲೋ ಎಣಿಸ್ತಿಕತ್ತೀರಾ? ಮತ್ತೆ ನನ್ನ ಮೇಲೆ ಬರಬೇಡ್ರಿ. ಆಮೇಲೆ ಕುಮುದ, ಕುಮುದ ಅಂತ ಲಕ್ಷ್ಮೀದೇವಿ ಹೆಸರಂತೆ, ಎಷ್ಟು ಚಂದಾದ ಹೆಸರು ಎಲ್ಲಾದ್ರು. ಚಂಡಿಕಾ ಮತ್ತೊಂದು, ಈ ಹೆಸರು ಇಡ್ಲಿಕ್ಕೆ ಹೋಗ್ಬೇಡ್ರಿ. ಕೃಷ್ಣ ಎಷ್ಟು 7 ಆಯ್ತು. ಮಾಧವಿ 8, ಕನ್ಯಕಾ, ಕನ್ಯಕಾ ಅಂತ ಅವಳ ಹೆಸರು 9, ಮಾಯಾ 10, ನಾರಾಯಣಿ 11, ಈಶಾನ 12, ಶಾರದಾ, ಅಂಬಿಕಾ 14 ದುರ್ಗೆಯ ನಾಮಗಳನ್ನು ಸ್ವತಃ ಭಗವಂತನೇ ಉಚ್ಚಾರಣೆ ಮಾಡಿ ಹೇಳ್ತಾನೆ. ಈ ನಾಮಗಳನ್ನು ನಾಳೆ ಲೋಕದಲ್ಲಿ ದುರ್ಗಾದೇವಿಯನ್ನು ಸ್ತುತಿಸ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಏನರ್ಥ? ಸುಮ್ಮನೆ ಹೇಳ್ಬಿಟ್ಟಿರಿ ನೀವು ಅಂತಂದ್ರೆ ಒಂದೊಂದಕ್ಕೂ ಅರ್ಥ ಬರೀತಾರೆ. ದುರ್ಗಾ ದುರ್ಗಾ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಸ್ವಲ್ಪ ಒಂದು ಸಣ್ಣ ಕನ್ಫ್ಯೂಸ್ ಆತ್ರಿ ನನಗೆ ಮೊದಲೇದ್ದು. ನಾ ಪ್ರಾರಂಭದಲ್ಲಿ ಈ ದುರ್ಗಾ ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಸತ್ಯಧರ್ಮ ತೀರ್ಥರು ಒಂದು ಶ್ಲೋಕವನ್ನು ಹಾಕಿದ್ರು. ಆ ಶ್ಲೋಕ ಓದ್ತೀನಿ. ಏನಂತ ಹೇಳಿ? ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಃ ಸತಾಂ ಅಭಯದತ್ವಾಚ್ಚ ದುರ್ಗಾತ್ವಂ ಹೃದ್ಗುಹಾಶ್ರಯಾತ್. ಯಾಕೆ ಅವಳಿಗೆ ದುರ್ಗಾ ಅಂತ ಕರೀತಾರ ಅಂತ ಒಂದು ಪ್ರಶ್ನೆ. ಗೊತ್ತಾಯ್ತಾ? ನೋಡ್ರಿ ಎಷ್ಟು ಚಂದದ. ದುರ್ಗಾ ಅಂತ ಕರೀಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ ಇದು ಕಾರಣ. ಆ ಕಾರಣಗಳನ್ನು ಹೇಳುವಂತಹ ಒಂದು ಶ್ಲೋಕ. ಇದನ್ನು ನಾನು ಮೊದಲು ಓದಿದ್ದು ತೀರ್ಥಪ್ರಬಂಧದಲ್ಲಿ ಓದಿದ್ದರಿಂದ ಇದು ವದರಾಜಸ್ವಾಮಿಗಳು ಬರೆದ ಶ್ಲೋಕ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇದನ್ನು ವಿಜಯಧ್ವಜ ತೀರ್ಥ ಶ್ರೀಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹಿಡಿದಿದ್ದಾರೆ. ದುರ್ಜ್ಞೇಯತ್ವ ದುಃಖದತ್ವ ದುಷ್ಪ್ರಾಪ್ಯತ್ವ ಚದುರ್ಜನೈಹಿ ಅಂತ. ಅದರ ಅರ್ಥ ಏನಾಯಿತು ಅಂತ ಕೇಳಿದ್ರೆ ಅದು ರಾಜರು ರಚನೆ ಮಾಡಿದ ಶ್ಲೋಕ ಅಲ್ಲದು. ಮತ್ತೆ ಅದು ಪುರಾಣ ಅಂತರ್ಗತ ಶ್ಲೋಕ. ಪುರಾಣದಲ್ಲಿ ಬಂದ ಶ್ಲೋಕವನ್ನೇ ರಾಜರು ಎಲ್ಲಿ ಸ್ತೋತ್ರ ಮಾಡ್ತಿದ್ದಾರೆ ಅಂದರೆ ಆ ಕುಂಜಾರುಗಿರಿಯಲ್ಲಿರುವಂತಹ ದುರ್ಗೆ ಇದ್ದಾಳಲ್ಲ, ಅವಳನ್ನು ಸ್ತೋತ್ರ ಮಾಡುವಾಗ ಇದನ್ನು ಉಪಯೋಗಿಸ್ಕೊಳ್ತಾರೋ. ಏನು ಉಪಯೋಗಿಸ್ಕೊಂಡ್ರು ಅವರು? ಈ ಶ್ಲೋಕವನ್ನು ಉಪಯೋಗಿಸ್ಕೊಳ್ತಾರ. ದುರ್ಜ್ಞೇಯತ್ವಾತ್. ಯಾಕೆ ದುರ್ಗಾ ಅಂತ ಕರಿಬೇಕು ಅಂತ ಏನು ಕನ್ಫ್ಯೂಸಿಂಗ್ ಇತ್ತಿದು ನನಗೆ. ಏನು ತಿಳಿಸಿದೆ ಅಂದರೆ ಇದು ರಾಜರ ರಚನೆ ಅಂತ ತಿಳಿದಿದ್ದೆ. ಇದು ವದರಾಜ ಸ್ವಾಮಿಗಳ ರಚನೆ ಅಲ್ಲ. ಪುರಾಣ ಅಂತರ್ಗತವಾದ ಶ್ಲೋಕವನ್ನು ರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಸಂಗ್ರಹ ಹಂಗೆ ರಗಡು ಮಾಡ್ಯಾರ. ಇದೊಂದು ಮಾಡ್ಯಾರ ಅಷ್ಟೇ ಕೆಲಸ. ಅದೇನು ದೋಷ ಅಲ್ಲ, ಹಂಗೆ ಅನೇಕ ಮಾಡಿರ್ತಾರೆ. ಮೊದಲನೇದ್ದು ದುರ್ಜ್ಞೇಯ. ದುರ್ಗಾದೇವಿಗೆ ಅದ್ರಲ್ಲಿ ನೋಡ್ರಿ ದುರ್ಗಾ ಅಂತದಲ್ಲ, ಅದನ್ನು ಬಿಡಿಸ್ಕೋತ ಹೋಗ್ತಾರೆ ಪುರಾಣದಲ್ಲಿ. ದುರ್ಗಾ ಅಂದ್ರೆ ದುರ್ಜ್ಞೇಯ. ಗ ಅನ್ನೋ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ, ದು ಅನ್ನೋ ಶಬ್ದಕ್ಕೆ ದುರ್ ಅಂತ ಅರ್ಥ. ಅದು ಸುಲಭವಾಗಿ ತಿಳಿಯೋವಳಲ್ಲ. ಆದ್ರಿಂದ ಅವಳೇನ್ ಕರೆದಾರ? ದುರ್ಗಾ ಅಂತ ಒಂದರ್ಥ. ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಹಿ. ದುರ್ಜನರು ಅವಳನ್ನ ಹೊಂದಲಾರರು, ಆದ್ರಿಂದ ಅವಳಿಗೆ ಹೆಸರೇನು? ದುರ್ಗಾ. ಎರಡನೇ ಅರ್ಥ, ಸುಲಭವಾಗಿ ತಿಳುವಳಿಕೆಗೆ ಬರಂಗಿಲ್ಲ, ಆದ್ರಿಂದ ದುರ್ಗಾ. ದುಷ್ಟರಿಗೆ ಸಿಗುವುದಿಲ್ಲ, ಆದ್ರಿಂದ ದುರ್ಗಾ. ಸತಾಂ ಅಭಯದತ್ವಾಚ್ಚ ದುರ್ಗಾ. ಸಜ್ಜನರಿಗೆ ಅಭಯಪ್ರದಳಾದದ್ದರಿಂದ ಅವಳನ್ನ ದುರ್ಗಾ. ಯಾಕ? ದುರ್ಗಾ ಅಂದ್ರೆ ಏನು? ಕೋಟೆ ಗೋಡೆ ಅಂತ ಅರ್ಥ. ಕೋಟೆಗೆ ದುರ್ಗಾ ಅಂತ ಕರೀತಾರೆ. ಜಲದುರ್ಗ, ವಾಯುದುರ್ಗ, ಈ ದುರ್ಗ ಕರೀತಾರಲ್ಲ. ಹಂಗಾರೆ ಸಜ್ಜನರಿಗೆಲ್ಲ ಕೋಟೆ ಗೋಡೆಯಂತೆ ಇದ್ದು ಅಭಯಪ್ರದಳಾದದ್ದರಿಂದ ದುರ್ಗಾ. ಮತ್ತೆಂಥವಳು? ತ್ವಂ ಹೃದ್ಗುಹಾಶ್ರಯಾತ್. ಹೃದಯ ಗುಹೆ ಎಂಬ ದುರ್ಗೆಯಲ್ಲಿ ಇದ್ದದ್ದರಿಂದ ನೀನು ದುರ್ಗೆ. ಹಂಗಾಗಿ ಇಷ್ಟ ಅರ್ಥಗಳನ್ನು ದುರ್ಗಾ ಅನ್ನೋ ಶಬ್ದಕ್ಕೆ ಪುರಾಣ ಶ್ಲೋಕ ತಿಳಿಸಿಕೊಡ್ತದೆ. ಅದನ್ನ ವದರಾಜ ಸ್ವಾಮಿಗಳು ತಿಳಿಸ್ಯಾರ, ವಿಜಯಧ್ವಜ ತೀರ್ಥ ತಿಳಿಸ್ಯಾರ, ಸತ್ಯಧರ್ಮ ತೀರ್ಥರು ಅದನ್ನೇ ತಗೊಂಡಾರ. ಒಟ್ಟಾರೆ ದುರ್ಗಾ ಅನ್ನೋ ಶಬ್ದಕ್ಕೆ ದುರ್ಜನರಿಗೆ ಸಿಗಲಾರದವಳು ಒಂದಾಯಿತು. ಎರಡನೇದ್ದು ಭದ್ರಾ. ಎರಡನೇ ಹೆಸರು ಭದ್ರಕಾಳಿ ಅಂತ ಅರ್ಥ. ಅದಕ್ಕೆ ಭದ್ರಕಾಳಿ ಅಂದ್ರೆ ಏನರ್ಥ? ಅದಕ್ಕೆ ಭದ್ರ ಅಂದ್ರೆ ಮಂಗಳ, ಕಾಳಿ ಅಂತ ಅನ್ನೋ ಶಬ್ದಕ್ಕೆ ನೀಲವರ್ಣದವಳು ಅಂತ ಅರ್ಥ. ಮಂಗಳ ಸ್ವರೂಪಳಾಗಿದ್ದಾಳೆ, ನೀಲವರ್ಣದವಳಾಗಿದ್ದಾಳೆ, ಅದರಿಂದ ಭದ್ರಕಾಳಿ. ಮುಂದೆ ವಿಜಯ ಅಂತ ಹೆಸರು. ಯಾಕ? ಸರ್ವತ್ರ ಜಯಪ್ರದಳಾದದ್ದರಿಂದ ದುರ್ಗಾದೇವಿಗೆ ವಿಜಯ ಅಂತ ಹೆಸರು. ಇನ್ನ ವೈಷ್ಣವಿ ಅಂತ ಹೆಸರು. ಯಾಕೆ? ವಿಷ್ಣು ಪತ್ನಿಯಾದದ್ದರಿಂದ ಅವಳಿಗೆ ವೈಷ್ಣವಿ. ಕುಮುದ ಅಂತ ಹೆಸರು. ಯಾಕೆ ಕುಮುದ ಅಂದ್ರೆ ಕು ಅಂದ್ರೆ ಭೂಮಿ, ಭೂಮಿಗೆ ಸಂತೋಷವನ್ನ ಉಂಟು ಮಾಡಲಿಕ್ಕೆ ಬಂದ ರೂಪವಾದದ್ದರಿಂದ ಕುಮುದ. ಕೌ ಭೂಮಿಯಲ್ಲಿ
ಮೋದತೆ ಸುಖ ಪಡ್ತಾಳೆ, ಸಂತೋಷ ಪಡ್ತಾಳೆ, ಅದರಿಂದ ಕುಮುದ. ಇನ್ನ ಚಂಡಿಕಾ, ಯಾಕಪ್ಪ ಆಕಿ ಚಂಡಿಕಾ ಅಂದ್ರೆ ಚಡಿ, ಅದು ಧಾತು ಬರ್ದಾರೆ, ಚಡಿ ಕೋಪೆ ಅಂತ ಹೆಸರಂತ. ಏನವಳು ಕುಪಿತತ್ವ ಚಂಡಿಕಾ, ಸಿಟ್ಟಿಗೆದ್ದರಿಂದ ಚಂಡಿಕಾ ಅಂತ ಕರೀತಾರಂತ. ಅದಕ್ಕೆ ಚಂಡಿಕಾ ಅಂತ ಹೆಸರಿಡ ಹೋಗಿಲ್ಲ. ಮತ್ತೆ ಚಂಡಿಕಾ ಯಾಗ ಮಾಡ್ಕೋಲ್ರಿ ಹಾಕಬೇಕಾರ. ಚಂಡಿಕಾ ಅಂದ್ರೆ ಕೋಪಗೊಂಡವಳು ಅಂತ ಅರ್ಥ. ಇನ್ನು ಮುಂದೆ ಮುಂದೆ ಮತ್ತೊಂದು ಮಾತು, ಚಂಡಿಕಾ ಆದ್ಮೇಲೆ ಏನದ, ಕೃಷ್ಣ ಅಂತ ಹೆಸರದ. ಯಾಕೆ ಅವಳಿಗೆ ಕೃಷ್ಣ ಅಂತ ಕರೆದಾರ ಅಂದ್ರೆ ಸದಾ ಆನಂದ ಉಳ್ಳವಳು ಹಾಗೂ ಸಜ್ಜನರಿಗೆ ಸುಖಪ್ರದಳಾದದ್ದರಿಂದ ದುರ್ಗೆಗೆ ಕೃಷ್ಣ ಅಂತ ಹೆಸರು. ಅದರ ಮುಂದೆ ಮಾಧವಿ ಅಂತ ಹೆಸರು. ಯಾಕ? ಮಧುಕುಲದಲ್ಲಿ ಹುಟ್ಟಿ ಬಂದದ್ದರಿಂದ. ಏನು ಮಧುಕುಲ ಹುಟ್ಟಿ ಬಂದದ್ದು? ಯಾದವರಲ್ಲಿ ಒಂದು ಮಧು ಅಂತ ಕುಲ ಅದ, ಆ ಕುಲದಲ್ಲಿ ಹುಟ್ಟಿ ಬಂದದ್ರಿಂದ ಮಾಧವಿ ಅಂತ ಬರೀತಾರೆ. ಇದನ್ನ ವಾದರಾಜ ಸ್ವಾಮಿಗಳು ಬಳಸ್ಕೋತಾರೆ. ನನಗೆ ಬಹಳ ಆಶ್ಚರ್ಯ ಆಗಿದ್ದದೆ. ವಿಜಯಧ್ವಜ ತೀರ್ಥರ ಇನ್ಫ್ಲೂಯೆನ್ಸ್ ಪೂರ್ಣ ರಾಜರ ಮೇಲೆ ಆಗಿದ್ರೆ ಅವ್ರ ಗ್ರಂಥಗಳಲ್ಲಿ ಕಾಣಿಸ್ತದೆ ಸ್ಪಷ್ಟವಾಗಿ. ಹೆಂಗ ಅಂದ್ರೆ ಕೃಷ್ಣಗ ಏನ್ ಹೆಸರು ಇತ್ತು ಮೊದಲನೇದ್ದು ಅಂತ ರಾಜರು ಪ್ರಶ್ನೆ ಮಾಡ್ತಾರೆ. ಅಲ್ರಿ ಕೃಷ್ಣ ಅಂತ ಹೆಸರು, ಕೃಷ್ಣ ಅಂತ ಅನ್ನೋ ಹೆಸರು 6 ತಿಂಗಳಾದ್ಮೇಲೆ ಇಟ್ಟ ಹೆಸರು ಅದು. ಕೃಷ್ಣ ಅನ್ನೋ ಹೆಸರು 6 ತಿಂಗಳಾದ್ಮೇಲೆ ಇಟ್ಟದ್ದು. ಮೊದಲಿಗೆ 12ನೇ ದಿವಸಕ್ಕೆ ನಾಮಕರಣ, ವೃದ್ಧಿ ಮುಗಿದ ಕೂಡಲೇ ನಾಮಕರಣ ಮಾಡಬೇಕಲ್ಲ. ಆ ವೃದ್ಧಿ ಮುಗಿದ ಕೂಡಲೇ ನಾಮಕರಣ ಮಾಡಬೇಕು. ಅವಾಗೇನ್ ಹೆಸರು ಇಟ್ಟಿದ್ರು ಅಂದ್ರೆ ಮಾಧವ ಅಂತ ಹೆಸರಿಟ್ಟಿದ್ರು ಅಂತ ಬರೀತಾರೆ. ಯಾಕ್ರಿ ಮಾಧವ ಅಂತ ಹೆಸರು ಅಂದ್ರೆ ಮಧು ಕುಲೇ ಜಾತಮಪಿ ಸ್ವಮಂತ್ರ ಮಧುಶ್ರಿಯಾ ಮಾಧವ ಮಾದಿದೇವಂ. ಮಧುನಾಮಕ ಯಾದವನ ಕುಲದಲ್ಲಿ ಹುಟ್ಟಿ ಬಂದದ್ದರಿಂದ. ಅದೇನು ಅಲ್ಲಿ ಅನೇಕ ಯಾದವ ಕುಲ ಅವ, ಎಲ್ಲೋ ಒಂದ್ ಕಡೆ ಮಧು ಅಂತದ. ಆ ಮಧುನಾಮಕ ಯಾದವ ಕುಲದಲ್ಲಿ ಹುಟ್ಟಿ ಬಂದದ್ದರಿಂದ ಅಂತ ಒಂದರ್ಥ. ಮಾಧವ ಅಲ್ಲಿ ಯಾದವ ಕುಲದಲ್ಲಿ ಅಜಾತಮಂತು ಬಿಡಿಸ್ಯಾರಲ್ಲಿ, ಅಲ್ಲಿ ಹುಟ್ಟದೇ ಇದ್ರು ಅವ ಮಾಧವ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಈಗ ಅವರು ವಿಜಯಧ್ವಜ ತೀರ್ಥರು ಮಧುಕುಲದಲ್ಲಿ ಹುಟ್ಟಿದ್ರಿಂದ ಇವಳಿಗೆ ಮಾಧವಿ ಅನ್ನೋದಾದ್ರೆ, ಇದನ್ನೇ ರಾಜರ ತಲೆಯಲ್ಲಿ ಇಟ್ಕೊಂಡು ಮಧುಕುಲದಲ್ಲಿ ಹುಟ್ಟಿದ್ರೆ ನಾವು ಮಾಧವ ಅಂತಂದಾರೆ. ಅಂದ್ರೆ ನಿಮಗೆ ದಶಮಸ್ಕಂದದ ಕೆಲವು ವಾಕ್ಯಗಳನ್ನು ತೋರಿಸ್ತೇನೆ ಮುಂದೆ. ಯಾವುದನ್ನ ವಿಜಯಧ್ವಜ ತೀರ್ಥರ ವಾಕ್ಯವನ್ನು ಇಟ್ಟುಕೊಂಡು ವಾದರಾಜ ಸ್ವಾಮಿಗಳು ಶ್ಲೋಕ ರಚನಾ ಮಾಡಿದ್ರೆ ಎಂಬುದು ತೋರಿಸ್ತೇನೆ ನಿಮಗೆ. ಅಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅವ್ರ ಮೇಲೆ. ಕಂಸಸ್ಯ ಸಂಸಾರವತ್ ಅಂತ ಮುಂದೊಂದು ಶ್ಲೋಕ ಬರ್ತದೆ. ಅಂದ್ರೆ ರಾಜರು ರುಕ್ಮಿಣೀಶ ವಿಜಯದಲ್ಲಿ. ಅದಕ್ಕೆ ವಿಜಯಧ್ವಜ ತೀರ್ಥರ ಮೂಲ ಕಂಸನ ಸಂಸಾರ ಅಂತ ಬರ್ದ. ಆಯ್ತಾ? ಇರ್ಲಿ ಮುಂದೆ. ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ಹಿರಿಯರ ಗ್ರಂಥಗಳ ಪ್ರಭಾವ ಕಿರಿಯರ ಮೇಲೆ ಹೇಗೆ ಆಗಿರ್ತದೆ ಎಂಬುದಕ್ಕೆ ಮುಂದೆ ಮುಂದೆ ಬಂದವರ ಮೇಲೆ ಅಂತ ತಾತ್ಪರ್ಯ. ಅದಕ್ಕೆ ಅದರ ಮುಂದೆ ಮಾಧವಿ, ಅದಾದ ಮೇಲೆ ಕನ್ಯಕಾ ಅಂತ ಅರ್ಥ. ಕನ್ಯಕಾ ಅಂದ್ರೆ ಏನು? ನಿತ್ಯ ಕುಮಾರಿ, ನಿತ್ಯ ತರುಣಿ ಅಂತ ಅರ್ಥ ಕನ್ಯಕಾ ಅನ್ನೋ ಶಬ್ದಕ್ಕೆ. ಅವಳು ವಯಸ್ಸಾದವಳು ಅಂತನ್ನೋ ಅರ್ಥ ಅಲ್ಲಕಿ. ಅದು ಕನ್ಯಾ ಅಂದ್ರೆ ನಿತ್ಯ ಕುಮಾರಿಯಾದವಳು ಅಂತ, ಅಥವಾ ಕನ್ಯಾಕುಮಾರಿ. ಆಕೆಯನ್ನು ಕನ್ಯಾಕುಮಾರಿ ಇದ್ದಾಳಲ್ಲ, ಆಕಿನೂ ಈಗಿನೇ ಲಕ್ಷ್ಮೀ ರೂಪನೇ, ಅದಕ್ಕೆ ಕನ್ಯಾಕುಮಾರಿ ಅಂತ ಹೇಳ್ತಾರೆ. ಮಾಯಾ ಅಂತ ಹೆಸರು. ಯಾಕ ಮಾಯಾ ಅಂತ ಅನ್ನೋದು ಕರೆದ್ರೆ ಅದಕ್ಕಂತಾರೆ ನಮ್ಮ ಸಂಪತ್ತಿನ ಲಾಭಕ್ಕೆ ಕಾರಣವಾದದ್ರಿಂದ ಮಾಯಾ. ಮಾ ಅಂದ್ರೆ ಸಂಪತ್ತು, ಅದರ ಆಯ ಬರುವಿಕೆ, ನಮ್ಮ ಸಂಪತ್ತಿನ ಲಾಭಕ್ಕೆ ಕಾರಣನಾದವಳು ಮಾಯಾ. ನಾರಾಯಣಿ, ನಾರಾಯಣಿ ಅಂದ್ರೆ ನಾರಾಯಣನ ಪತ್ನಿ. ಈಶಾನ ಅಂದ್ರೆ ಸರ್ವೇಶ್ವರಿ. ಆಮೇಲೆ ಶಾರದಾ ಅಂದ್ರೆ ಏನಪ್ಪಾ ಅರ್ಥ? ಎಷ್ಟು ಚಂದ ನೋಡ್ರಿ ಹೆಸರು. ಶಾರದಾ ಶಾರದಾ ಅಂತ ದುರ್ಗಾದೇವಿಗೆ ಹೆಸರಂತ. ಯಾಕ ಅಂತ ಕೇಳಿದ್ರೆ ಶಾರಹ ಸಂಸಾರಹ ತಂ ದ್ಯತಿ ಖಂಡಯತಿ ಇತಿ ಶಾರದಾ. ನಮ್ಮ ಸಂಸಾರ ನಿವಾರಣೆಯನ್ನು ಮಾಡ್ತಾಳಾದ್ರಿಂದ ಅವಳಿಗೆ ಶಾರದಾ ಅಂತ ಹೆಸರಂತ. ಶಾರದಾ ಅಂತ ಪಾರ್ವತಿ ದೇವಿಗೂ ಕರೀತಾರೆ. ಮತ್ತೆ ಮುಖ್ಯವಾಗಿದ್ದದ್ದು ಲಕ್ಷ್ಮೀ ದೇವಿಗೆ ಶಾರದಾ, ಸರಸ್ವತಿ ದೇವಿ ಕರೀತಾರೆ ಶಾರದಾ ಅಂತ ಇಟ್ಕೊಂಡ್ರು. ಮುಂದೆ ಕೊನೆಗೆ ಇನ್ನೇನದ ಶಾರದಾ ಮುಗಿದ ಮೇಲೆ ಏನಪ್ಪಾ ಹೆಸರು ಅಂದ್ರೆ ಅಂಬಿಕಾ. ಜಗತ್ತಿಗೆ ತಾಯಿಯಂತೆ ಇದ್ದವಳಾದ್ದರಿಂದ ಅವಳನ್ನು ಅಂಬಿಕಾ ಅಂತ ಕರೀಬೇಕು ಅಂತ. ಇಷ್ಟು ನಾಮಗಳು. ದುರ್ಗೇತಿ ಭದ್ರಕಾಲೀತಿ ವಿಜಯ ವೈಷ್ಣವೇತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಈಶಾನ ಶಾರದೇತ್ಯಂಬಿಕೇತಿ ಚ. 14 ನಾಮಗಳಿವೆಯಲ್ಲ. ಈ 14 ನಾಮಗಳನ್ನು ದುರ್ಗಾದೇವಿದನ್ನ ಹೇಳಿದರೆ ಏನು ಫಲ ಸಿಗುತ್ತದೆ? ಏನ್ ಬೇಕಲ್ಲ ಮತ್ತೆ ನಮಗೆ ಅಂದ್ರೆ ಅದಕ್ಕೆ ದೃಷ್ಟ ಅಂತ ನೋಡ್ರಿ. ಇವಳು ದುರ್ಗಾದೇವಿ ಯಶೋದೆಯ ಮನೆಯಲ್ಲಿ ಹುಟ್ಟಿದವಳು, ನಂದಗೋಪರ ಮಗಳಾಗಿ ಹುಟ್ಟಿದವಳು. ಎಲ್ಲಿ ಬಂದ್ಲು ಅಂತ ಕೇಳಿದರೆ ವಸುದೇವನ ಮನೆಗೆ ಬಂದಿದ್ದಾಳೆ. ಯಾವಾಗ ಇವಳು ವಸುದೇವನ ಮಗಳಾಗಿ ಮನೆಗೆ ಬಂದ್ಲೋ 8 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಇದ್ದ ಗಂಡ ಹೆಂಡತಿಯರು ಬಿಡುಗಡೆಗೊಂಡ್ರು ಅವತ್ತಿನ ದಿವಸ. ಯಾವತ್ತು ಬಿಡುಗಡೆ ಆದ್ರವರು? ಬೇರೆ ದಿವಸ ಬಿಡುಗಡೆ ಆಗಲಿಲ್ಲ. ಇವಳು ಅವ್ರ ಮನೆಗೆ ಬಂದ ಕೂಡಲೇ ಅಯ್ಯ ಕನ್ಯಾ ಹುಡ್ತೆ ಅಂದ, ಅದನ್ನ ಕೊಲ್ಲಿಕ್ಕೆ ಹೋದ, ಅದೆಲ್ಲ ಕಥೆ ಗೊತ್ತದೆ. ಅದಕ್ಕೇನ್ ಮಾಡಿದ ಕೊನೆಗೆ ಕಂಸಾಮ, ಬೇಡ ಬಿಟ್ಬಿಡಿಯೋಕಿನ್ನ ಅಂತ ಹೇಳ್ಬಿಟ್ಟ. ಅಂದ ಮೇಲೆ ದುರ್ಗೆಯಿಂದ, ದುರ್ಗಾ ನಾಮಸ್ಮರಣೆ, ದುರ್ಗೆಯ ರೂಪಚಿಂತನೆಗಳನ್ನು ಮಾಡುವುದರಿಂದಾಗಿ
ಏನಾಗ್ತದೆ, ಬಂಧನದಿಂದ ಬಿಡುಗಡೆಯಾಗುತ್ತದೆ ಅನ್ನುವುದು ಫಲ ಇದಕ್ಕೆ. ಹಾಗಾಗಿ ಆ ದುರ್ಗಾನಾಮ ಸ್ಮರಣೆ, ದುರ್ಗಾನಾಮದ ಚಿಂತನೆಯನ್ನು ನಾವು ಮಾಡಬೇಕು. ಆಮೇಲೆ ಮುಂದೆ ಅವನಿಗೇನು ಹೆಸರು ಅಂತ ಇವನೇ ಇಟ್ಬಿಟ್ಟಾನ್ರಿ. ಬಹಳ ವಿಚಿತ್ರ. ನಾವು ತಿಳ್ಕೊಂಡದ್ದೇನು, ಆ ಹುಡುಗಗ ಬಲರಾಮ ಅಂತ ಹೆಸರು ಯಾರಿಟ್ರು, ಆಮೇಲೆ ಸಂಕರ್ಷಣ ಅಂತ ಯಾರು ಹೆಸರಿಟ್ರು, ರಾಮ ಅಂತ ಯಾರು ಹೆಸರಿಟ್ರು ಅಂತ ಗೊತ್ತಿಲ್ಲ. ಅದಕ್ಕೆ ಭಗವಂತನೇ ಹೇಳಿದ್ದಂತೆ ಹೆಸರನ್ನ. ಏನ್ ಹೆಸರು ಹೇಳಿದ್ದಾನೆ ಅಂದ್ರೆ, ಇವನು ಹುಡ್ತಾನಲ್ಲ, ಇವನಿಗೇನು ಹೆಸರು ಬರಬೇಕು? ಗರ್ಭ ಸಂಕರ್ಷಣಾತ್ತಂಬೈ ಪ್ರಾಗು ಸಂಕರ್ಷಣಂ ಭುವಿ. ಗರ್ಭಸ್ರಾವದಿಂದಾಗಿ ಹುಟ್ಟಿಕೊಂಡು ಬಂದದ್ದರಿಂದಾಗಿ ಇವನಿಗೆ ಸಂಕರ್ಷಣ ಅಂತ ಹೆಸರು. ಸ್ರಾವ ಆಯಿತು, ಸಂಕರ್ಷಣ ಎಳೆದುಕೊಂಡು ಬಂದದ್ರಿಂದ ಒಂದು. ಎರಡನೇದು ರಾಮ ಅಂತ ಹೆಸರು. ಯಾಕೆ ರಾಮ ಅಂತ ಹೆಸರು ಅಂತ ಕೇಳಿದ್ರೆ, ಲೋಕ ರಮಣಾತ್, ಲೋಕಕ್ಕೆ ಆನಂದವನ್ನು ನೀಡ್ತಾ ಇದ್ದದ್ದರಿಂದಾಗಿ ಅವನಿಗೆ ಹೆಸರೇನು? ರಾಮ. ನಾವು ದೇವರಿಗೆ ಮಾತ್ರ ಈ ಹೆಸರು ಅಂದ್ಕೊಂಡಿದ್ವಿ. ಅವನು ರಾಮ ಮಾತ್ರ ರಾಮ ಅಲ್ಲ, ಈ ಬಲರಾಮ ದೇವರಿಗೂ ಕೂಡ ಹೆಸರೇನು ಅಂದ್ರೆ ರಾಮ ಅಂತ ಹೆಸರು. ಯಾಕೆ? ಲೋಕ ರಮಣಾತ್ ರಾಮ. ಸ್ವತಃ ಪರಮಾತ್ಮನೇ ರಾಮೇತಿ ಲೋಕ ರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್. ಅವನಿಗೆ ಬಲಭದ್ರ ಅಂತ ಹೆಸರು. ಯಾಕೆ ಅಂದ್ರೆ ಭಾರೀ ಬಲಶಾಲಿಯಾದದ್ದರಿಂದ ಅವ ಬಲಭದ್ರ. ಅಲ್ಲಿ ಭದ್ರ ಅನ್ನೋ ಶಬ್ದಕ್ಕೆ ಶ್ರೇಷ್ಠ, ಉಚ್ಛ್ರಯ ಅಂತ ಅರ್ಥ. ಅದಕ್ಕೆ ಬರೀತಾರ ಬಲವತ್ವಾತ್ ಶ್ರೇಷ್ಠ್ಯಾತ್ ಭದ್ರ ಇತಿ ಅಂತ ಬರೆದಿದ್ದಾರೆ. ಹಾಗಾದ್ರೆ ಏನಾಯಿತು? ಸ್ವತಃ ಭಗವಂತನೇ ಈ ತನ್ನ ತಂಗಿಯಾಗಿ ಬರುವಂತಹ ದುರ್ಗೆಗೆ ಹೆಸರು ಕೊಟ್ಟಿದ್ದಾನೆ. ನಿನಗೆ ಈ 14 ಹೆಸರಿನಿಂದ ಲೋಕದಲ್ಲಿ ಜನ ಪೂಜೆ ಮಾಡ್ತಾರೆ, ಈ ಹೆಸರು ನಿನ್ನವು. ಅವನಿಗೆ 3 ಹೆಸರು: ಸಂಕರ್ಷಣ, ರಾಮ, ಬಲರಾಮ ಅಲ್ಲ, ರಾಮ ಬಲಭದ್ರ. ನೋಡ್ರಿ ಹೆಂಗ್ ಚೇಂಜ್ ಆಗೈತೆ ನಮ್ಮಲ್ಲಿ. ನಾವು ಬಲರಾಮ್ ಬಲರಾಮ್ ಅಂತ ಕೂತ್ಬಿಟ್ಟಿವ ಅವಂಗ. ಇರ್ಲಿ, ನಾವು ಅಂದ್ರೆ ಏನಾಗ್ತದೆ ಹೇಳಿದಲ್ಲ ಆಗಲೇ, ದೇವರಿಗೆ ಹೆಂಗೆ ಕರೆದವ್ರು ನಾವು ಉಳಿದವ್ರಿಗೆ ಏನು ಬಿಡ್ತೀವಿ, ನಾವು ಹೆಂಗೆ ಬೇಕಂಗೆ ಕರ್ಕೊಂಡಿರ್ತೀವಿ. ಅದಕ್ಕೆ ಬಲರಾಮ ಅಂತ ಮಾಡಿಟ್ಟಿದ್ದೇವೆ. ವಾಸ್ತವಿಕವಾಗಿ ಬಲಭದ್ರ. ರಾಮ ಪ್ರತ್ಯೇಕ ಹೆಸರು. ಯಾಕೆ ಹೇಳ್ರಿ? ಇವ ರಾಮ, ಅವ ಕೃಷ್ಣ. ರಾಮಕೃಷ್ಣರು ಇವರಿಬ್ರು. ಇವ ರಾಮ, ಅವ ಕೃಷ್ಣ. ಅದಕ್ಕೆ ರಾಮಕೃಷ್ಣ. ಅದಕ್ಕೆ ವಾದರಾಸ್ವಾಮಿ ಒಂದು ಮಾತು ಹೇಳ್ತಾರೆ. ಅಲ್ಲಿ ಮುಂದವರು ಗರ್ಗಾಚಾರ ಬಂದು ನಾಮಕರಣ ಮಾಡಿದ್ರಂತ. ಇವನಿಗೆ ರಾಮ, ಅವನ್ ಕೃಷ್ಣ ಅಂತ ಹೆಸರಿಟ್ರಂತ. ಯಾಕ್ರಿ ಇವರಿಬ್ಬರಿಗೆ ಹಿಂಗೆ ಹೆಸರಿಟ್ರು ಅಂದ್ರೆ, ಅವ್ರ ಹೆಸರಿಟ್ಟಿಲ್ರಿ, ತಪ್ಪಾತಪ್ಪ, ರಾಮಕೃಷ್ಣ ರಾಮಕೃಷ್ಣ ಅಂತ ಗಲಗಲ್ ಬಡ್ಕೊಂಡದಕ್ಕೆ ರಾಮಕೃಷ್ಣ ಆಗ್ಯದ ಅಂತ ಹೆಸರಿಟ್ಟಾರ. ಯಾಕೆ ಅಲ್ರಿ? ದೇವರಿಗೆ, ವಿಶೇಷ ದೇವ್ರಿಗೆ ಹೆಸರಿಡೋರು ದೊಡ್ಡವೇನ್ರಿ ನಾ ಏನ್ರ? ಅದಕ್ಕೆ ಅಲ್ಲ, ಅದಕ್ಕೆ ಸುಮ್ಮನೆ ಏನು ಮಾಡ್ಬೇಕು? ರಾಮಕೃಷ್ಣ ರಾಮಕೃಷ್ಣ ಅಂತ ಗಲಗಲ್ ಬಡ್ಕೊಂಬೋಣ, ಅದ ಹೆಸರಾಗ್ಬಿಡ್ತದ ಅಂತ. ಕೆಲವು ಹಂಗೆ ಹೆಸರಾಗಿರ್ತಾವ್ರಿ, ಕೆಲವ್ರದ್ದು ಗಲಗಲ್ ಬಡ್ಕೊಂಡದಕ್ಕೆ ಹೆಸರಾಗಿರ್ತದೆ ಕೆಲವ್ರದ್ದು. ಅದಕ್ಕೆ ಹೇಳಿದ್ರು ಇಲ್ಲ ಇವನಿಗೆ ಇಷ್ಟು ಹೆಸರು ಅಂತ. ಆತು ಅಂತ ಹೇಳಿ ಇಷ್ಟೆಲ್ಲ ಸಂದೇಶವನ್ನ ಕೇಳಿಕೊಂಡಿರುವಂತಹ ದುರ್ಗೆ ಏನ್ ಅಂದ್ರೆ ಲಕ್ಷ್ಮೀದೇವಿ ಯೋಗ ಮಾಡಿ ಏನ್ ಮಾಡಿದ್ಲು ಮುಂದೆ ನೋಡ್ರಿ. ನಾವು ಇಷ್ಟೇ ಕೇಳಿರ್ತೀವಿ, ಬರೀ ಇಷ್ಟೆಲ್ಲ ವಿಸ್ತಾರ ಕೇಳಿರಂಗಿಲ್ಲ. ಸುಮ್ಮನೆ ಅಲ್ಲಿಂದ ಇಲ್ಲಿಡು ಇಲ್ಲಿದಿಲ್ಲಿಡು ಅಂತ ತಿಳ್ಕೊಂಡು ಕೇಳಿರ್ತೀವಿ. ಅದಾದ ಕೂಡಲೇ ಅವಳು ಸಂದಿಷ್ಟೈವಂ ಭಗವತ ತಥೇತಿ ಓಮಿತಿ ತದ್ವಚಃ ಆಯಿತು ಅಂತ ಒಪ್ಪಿಕೊಂಡ್ಲು. ಪರಿಕ್ರಮ್ಯ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ಲಂತ. ಈ ಸೂಕ್ಷ್ಮಾಂಶವನ್ನ ಗಮನಿಸ್ರಿ. ಪರಿಕ್ರಮ್ಯ ಗಾಮ್ಗತ ತತ್ತಥಾ ಕರೋತ. ಭೂಮಿಗೆ ಬಂದ್ಲು, ಹಂಗೆ ಮಾಡಿಬಿಟ್ಲು. ಕೃಷ್ಣೆ ದೇವರೇನು ಹೇಳಿದ್ದ ಅಟ್ ಮಾಡಿಬಿಟ್ಲು ಅಂತ. ಅದಕ್ಕೆ ಯಾರೋ ಕೇಳಿದ್ರಂತ ಸದ್ಧರ್ಮ ತೀರ್ಥರಿಗೆ, ಅಲ್ರಿ ಬರೇ ಪ್ರದಕ್ಷಿಣೆ ಹಾಕಿದ್ಲು, ಭೂಮಿಗೆ ಬಂದ್ಬಿಟ್ಲು, ಕೃಷ್ಣ ಭಗವಂತ ಹೇಳಿ ಕೆಲಸ ಮಾಡಿದ್ಲು, ನಮಸ್ಕಾರ ಮಾಡ್ಲೇ ಇಲ್ಲಲ್ಲ ಮತ್ತ ಅಂತ ಯಾರೋ ಕೇಳಿದ್ರಂತ. ಯಾಕಂದ್ರೆ ಪ್ರದಕ್ಷಿಣೆ ನಮಸ್ಕಾರ ಎರಡೂ ಜೊತೆಗಿರ್ಬೇಕಲ್ಲ. ಅದಕ್ಕಂದ್ರು ಸದ್ಧರ್ಮ ತೀರ್ಥರು, ಅಲ್ರೋ ನಿಮ್ಗೆ ಯಾಕೆ ಕಾಣಿಸಿಲ್ರೋ? ಅಲ್ಲೇ ಅದಲ್ಲ, ಪರಿಕ್ರಮ್ಯ ಗಾಮ್ಗತ. ಅಲ್ರಿ ಗಾಮ್ಗತ ಅಂದ್ರೆ ಭೂಮಿಗೆ ಬಂದದ್ದಲ್ಲ, ಗಾಮ್ಗತ ಭೂಮಿ ಮೇಲೆ ತೆಳಗ್ ಮಂಡಿ ಊರಿ ನಮಸ್ಕಾರ ಮಾಡಿ ಆಮೇಲೆ ಗಾಮ್ಗತ ಅವಳು ತೆಳಗ್ ಹೋಗ್ಯಾಳ. ನೀವ್ಯಾಕೆ ಸುಳ್ಳು ಅರ್ಥ ಮಾಡ್ಕೊಂಡ್ರಿ? ಅದು ಆ ಗಾಮ್ಗತ ಎಂಬೋ ಶಬ್ದ ಶ್ಲೇಷ ಸ್ವಾರಸ್ಯ. ಏನು ಸ್ವಾರಸ್ಯ? ಗಾಮ್ ಭೂಮಿಗೆ ಗತ ಹೋದ್ಲು. ಹೌದು, ನಾವೇನ್ ತಿಳ್ಕೊಂಡ್ವಿ ತೆಳಗ್ ಬಂದ್ಲು ಅಂತ ಅಲ್ಲ. ದೇವರು ಎಲ್ಲಿ ನಿಂತಿದ್ದ ಅಲ್ಲಿ ಕೆಳಗಡೆಗೆ ಮಂಡಿ ಊರಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೊಂಡು ಬಂದ್ಲು, ಮಂಡಿ ಊರಿ ನಮಸ್ಕಾರ ಮಾಡಿದ್ಲು,
ಭಗವಂತ ಹೇಳಿದಂತೆ ಮಾಡಿದ್ಲು. ಸಾಕು, ನಮಗೆ ಇಷ್ಟು ವಿಷಯ ಮುಗಿದು ಹೋಯ್ತು. ಆದ್ದರಿಂದ ಲಕ್ಷ್ಮೀದೇವಿ ಭಗವಂತನಿಗೆ ಪ್ರದಕ್ಷಿಣೆ ಮಾತ್ರ ಮಾಡಿದ್ಲು, ನಮಸ್ಕಾರ ಮಾಡಲಿಲ್ಲ ಅಂತ ಕೇಳಬೇಡ್ರಿ. ಪ್ರದಕ್ಷಿಣೆ ನಮಸ್ಕಾರ ಎರಡೂ ಮಾಡ್ಯಾಳ ಅಂತೆ ಸದ್ಧರ್ಮತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮುಗೀತು. ಇಲ್ಲಿ ನಾನು ಹೇಳಬೇಕಾದ ಅಂಶ ಏನು ಅಂದರೆ ತಥಾ ಕರೋತ್. ನೋಡ್ರಿ, ಭಗವಂತನ ಆದೇಶ ಎಷ್ಟು ಸಮರ್ಥವಾಗಿದೆ ಅಂದರೆ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಯೂ ಕೂಡ ದೇವರು ಏನು ಹೇಳ್ತಾನೋ ಅದನ್ನೇ ಕೇಳಬೇಕೇ ಹೊರತಾಗಿ ನನ್ನ ಮನಸ್ಸಿಗೆ ಹೀಗೆ ಬಂದದ, ನನ್ನ ಮನಸ್ಸಿಗೆ ಹಂಗೆ ಬಂದದ, ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಅನ್ನೋದು ಸರ್ವಾತ್ಮನ ಆಗೋದಿಲ್ಲ. ವಾಯುದೇವರನ್ನ ಬಿಟ್ಬಿಡ್ರಿ, ಬ್ರಹ್ಮದೇವರಲ್ಲ, ವಾಯು ಬ್ರಹ್ಮದೇವರ ಕಥೆಯೇ ಬೇರೆ. ನಿತ್ಯ ಮುಕ್ತಳಾದ ಸದಾ ಅಭಿಯೋಗಿನಿಯಾಗಿರುವಂತಹ ಹೆಂಡತಿ ಭಗವಂತನಿಗೆ ದೇವರಿಗೆ ಮೊಣಕಾಲು ಊರಿ ನಮಸ್ಕಾರ, ಸ್ತ್ರೀಯರಿಗೆ ನಮಸ್ಕಾರ ಪದ್ಧತಿ ಏನದ ಅದನ್ನು ಮಾಡಿ ಕೈ ಜೋಡಿಸಿ ಪ್ರದಕ್ಷಿಣೆ ಹಾಕಿ ಹೋಗಿ ಅದೇ ಮಾಡ್ತಾಳೆ ಅಂತಂದ್ರೆ ಅದಕ್ಕೆ ಒಬ್ಬರು ವ್ಯಾಖ್ಯಾನಕಾರ ಹಿರಿಯರು ಹೇಳ್ತಾರೆ, ಕರ್ತುಂ ಯಥಾ ಯದೀಶೇನ ಪ್ರೋಕ್ತಂ ಕಾರ್ಯಂ ತಥೈವ ತತ್. ದೇವರು ನಮಗೇನು ಮಾಡಲಿಕ್ಕೆ ಆದೇಶ ಮಾಡಿದ್ದಾನೋ ಅದನ್ನೇ ನಾವು ಮಾಡಬೇಕೇ ಹೊರತಾಗಿ ನಮ್ಮ ಮನಸ್ಸಿಗೆ ಬಂದದ್ದನ್ನು ನಾವು ಮಾಡಕೂಡ್ದು. ನಾವೇನು ಮಾಡ್ತಿರ್ತೀವಿ ರೀ, ಹೇಳಿರ್ಲಿ ರೀ, ಅವ್ನು ಬೇಕಾದ ಹೇಳ್ತಾನೆ, ನಾವು ದೇವ್ರು ಅವಂಗೇನು ಹೋಗ್ಬೇಕಾಗಿದೆ, ಏಕಾದಶಿ ಮಾಡು, ದೇವ್ರ ಪೂಜೆ ಮಾಡು, ಸಂಧ್ಯಾವನೆ ಮಾಡು ಅಂತ ಅಂದ್ಕೊಳ್ಳಿ ನಮ್ದೆಲ್ಲ ಹೆಂಗೆ ವ್ಯವಸ್ಥೆ ಇರುತ್ತೆ ಗೊತ್ತೇನ್ರಿ? ಅವ ಬಂದ್ ಮಾಡ್ಬೇಕ್ರಿ ಆಚಾರ ಒಂದ್ಸಲ ನೋಡಿ. ಅವ ಆರಾಮಿದ್ದಾನ್ರಿ, ಅವಂಗ ನೀವು ಹೇಳಿದ್ಕೊಳ್ಳಿ ವಿಧಿ ನಿಷೇಧ ಅತೀತ ನಿತ್ಯ ಮುಕ್ತ ಅಂತೆಲ್ಲ ಹೇಳ್ತಿರ್ತೀರಿ ನೀವು. ಬರೀ ನಮಗಷ್ಟ ಹೇಳ್ತೀರಲ್ಲ ಅಂದ್ರೆ ನೋಡು, ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅವ ಏನು ಹೇಳೋಣ ಅಷ್ಟು ತಲೆ ಕೆಡ್ಸ್ಕೊ. ಮೊದಲನೇದ್ದು, ದೇವರು ಏನನ್ನ ಹೇಳುತ್ತಾನೋ ಅದನ್ನ ಮಾತ್ರ ಮಾಡುವ ಯೋಗ್ಯತೆ ನಮಗಿದೆ ಹೊರತಾಗಿ ಪ್ರಶ್ನೆ ಮಾಡುವಂತಹ ದಿಲ್ವೇ ಇಲ್ಲ. ಯಾಕೆಂದ್ರೆ ಆ ಪ್ರಶ್ನೆ ಮಾಡುವಷ್ಟು ಎತ್ತರಕ್ಕೆ ಹೋಗೇ ಇಲ್ಲ. ನಾವಿನ್ನು ಮಾಡಬಾರದು ಅಂತಲ್ಲ, ಎತ್ತರಕ್ಕೆ ಹೋಗಿಲ್ಲ ಅಂತ ತಾತ್ಪರ್ಯ ಅಷ್ಟೇ ನಮ್ದು. ಆದ್ದರಿಂದ ಏನು ವ್ಯವಸ್ಥೆ ಆಯಿತು ಅಂತ ಕೇಳಿದ್ರೆ ನಮಸ್ಕಾರ ಮಾಡಿದ್ಲು, ಹೊರಟು ನಿಂತು ಆಯಿತು ಅಂದ್ಲು, ಬಂದ ಮೇಲೆ ಇಲ್ಲಿಂದ ಗರ್ಭ ಅಲ್ಲಿ, ಅಲ್ಲಿಂದ ಇಲ್ಲಿ ಆಯಿತು ಅಂತ ಈ ವ್ಯವಸ್ಥೆಯನ್ನೆಲ್ಲ ಆಗಲೇ ಕತೆ ಹೇಳಿದ್ದೇನೆ, ಮುಗಿಸ್ಕೊಂಡ್ರು. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ವಿಚಿತ್ರ ಅಂದರೆ, ಇವಳು 8ನೇ ಕೂಸು ಬಂತು. ಈಗ 7 ಆಯ್ತಲ್ಲ, 8ನೇ ಕೂಸು ಬಂತು. ಭಗವಾನಪಿ ವಿಶ್ವಾತ್ಮ ಭಗಭಕ್ತಾನಾಮ ಭಯಂಕರ ಆವಿವೇಶಾಂಶ ಭಾಗೇನ ಮನ ಆನಕ ದುಂದುಬೇಗೆ. ಹೆಂಗ್ ಬಂದ ದೇವರು? ಅದಕ್ಕೆ ಆಚಾರ್ಯ ತಾತ್ಪರ್ಯ ಬರೀತಾರೆ, ದೇವರಿಗೆ ಗರ್ಭವಾಸ ಇಲ್ಲ. ಗರ್ಭವಾಸ ಇಲ್ಲದ ಕೃಷ್ಣ ಹೆಂಗ್ ಬರ್ಬೇಕು ಮತ್ತೆ ಅಂದ್ರೆ, ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚಾಪ್ಯಥಾವಿಶತ ಆನಂದ ಮಾತ್ರ ದೇಹೇನ ಜಾತವತ್ ಸಂಪ್ರದೃಶ್ಯತೆ. ಪುರಾಣ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ಮೊದಲು ತಂದೆಯ ಮನಸ್ಸಿನಲ್ಲಿ ಬಂದು ನಿಂತುಕೊಂಡಂತೆ. ಏನು ಹೆಂಗಂದ್ರೆ, ಮನ ಆನಕ ದುಂದುಬೇಹಿ. ಇದರಿಂದಲೇ ತಿಳಿತದೆ ಸಾಮಾನ್ಯ ಜೀವರಾಶಿಗಳೆಲ್ಲರೂ ಮನಸ್ಸಿನಲ್ಲಿ ಬಂದಿರಂಗಿಲ್ಲ, ತಂದೆಯ ವೀರ್ಯದಲ್ಲಿ ಬಂದು ಕೂತಿರ್ತಾರೆ. ಅವನು ತಿಂತಾನೆ ಆಹಾರವನ್ನು, ತಂದೆಯಾದವನು ತಂದೆಯ ಆಹಾರದ ಒಟ್ಟಿಗೆ ಸೇರಿಕೊಂಡು ತಂದೆಯ ವೀರ್ಯದಲ್ಲಿ ಇದ್ದು ತಾಯಿಯ ಗರ್ಭ ಪ್ರವೇಶ ಮಾಡಬೇಕು. ಇಲ್ಲೇನಾಗ್ತಾ ಇದೆ ಅಂತ ಕೇಳಿದ್ರೆ, ಮನಸ್ಸಿಗೆ ಬಂದಿದ್ದಾನೆ. ಆವಿಶ್ಯ ಪಿತರಂ ವಿಷ್ಣು ಸ್ವತಃ ಬಂದ, ಸ್ವರೂಪೇಣೈವ ತನ್ನ ಸ್ವರೂಪ ಹೆಂಗಿತ್ತು ಹಂಗೆ ಬಂದಿದ್ದಾನೆ. ಅಲ್ಲಿಂದ ಮಾತರಂ ಸಭಿಭ್ರತ್ ಪೌರುಷಂ ಧಾವ ರಾಜಮಾನೋ ಯಥಾ ರವಿಹಿ ದುರಾಸದೋ ದುರಾದರ್ಶ ಭೂತಾನಾಂ ಸಂಬಭೂವಘ. ಬಂದ, ಅವಳ ಗರ್ಭ ಧರಿಸಿದ್ಲು. ನೋಡ್ರಿ, 3 ತಿಂಗಳಿಗೆ ಅದು ಗರ್ಭ ಹೋತಲ್ಲ, ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಬಂದ್ಬಿಟ್ಟಾನ. ಮುಂದೆ 7 ತಿಂಗಳಿಗೆ ಹುಟ್ಟ್ಯಾನ್ರಿ ದೇವ್ರ. ಮತ್ತೆ ಭಾಳ ಲೇಟ್ ಆಗಿಲ್ಲ, 7 ತಿಂಗಳಿಗೆ ಹುಟ್ಟಿದವ ಕೃಷ್ಣಾವ. ಹಿಂಗಾಗಿ ಆ ಗರ್ಭ ಧರಿಸಿದ ಕೂಡಲೇ ಆಕೆ ಲಕ್ಷಣಗಳು ಚೇಂಜ್ ಆದವ್ರಿ. ಮುಖದ ಕಾಂತಿ ವ್ಯತ್ಯಾಸ ಆಯಿತು. ಯಾಕೆ ಇಷ್ಟು ದಿವಸಿದ್ದ ಶಿಶುಗಳೇ ಬೇರೆ, ಈಗ ಬಂದಿರುವಂತಹ ವ್ಯಕ್ತಿಯೇ ಬೇರೆ. ಅವಳು ತಥೋ ಜಗನ್ಮಂಗಲಮಚ್ಯುತಾಂಶಂ, ಜಗತ್ತಿಗೆ ಮಂಗಳವನ್ನುಂಟು ಮಾಡುವಂತಹ ಭಗವಂತನ ಅಂಶವನ್ನ ಸಮಾಹಿತಂ ಶುರಸುತೇನ ದೇವಿ, ಆ ವಸುದೇವನಿಂದ ಧರಿಸಿದಾಗ ಹೆಂಗಿತ್ತು? ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಟ ಯಥಾನಂದಕರಂ ನಭಸ್ತಕ. ಆಕಾಶದಿಂದ ದಿಕ್ಕು ಚಂದ್ರನನ್ನ ಧರಿಸಿದಂತೆ ಗರ್ಭ ಧರಿಸಿದಂತೆ ಧರಿಸಿದ್ದಾಳೆ. ತಾಂ ವೀಕ್ಷ ಕಂಸಃ, ನೋಡಿದ ಕಂಸ, ಯುಯು ಪ್ರಭಯಾಜಿತಾಂಬರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ. ದೇವಕಿ ದೇವಿಯ ಮುಗುಳ್ನಗೆ ನಕ್ರೆ ಇಡೀ ಮನೆ ತುಂಬ ಬೆಳಕು ಬೀಳುತ್ತಿತ್ತು ಅಂತ ಬರೆದಿದ್ದಾರೆ ವೇದವ್ಯಾಸ ದೇವರು. ತಾಂ ವೀಕ್ಷ ಕಂಸಃ, ಪ್ರಭಯ ಬೆಳಕು, ಅಜಿತಾಂಬರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ. ಮುಗುಳ್ನಗೆ ಇದೆ, ಅವಳ ದೇಹದ ಕಾಂತಿ, ಅವಳ ನಗುವಿನ ಕಾಂತಿ ಇಡೀ ಮನೆಯನ್ನೆಲ್ಲ ಬೆಳಗಿಸ್ತಕ್ಕಂಥದ್ದು. ಆಹೈಷಮೇ ಪ್ರಾಣಹರ, ಅಯ್ಯೋ ನನ್ನ ಕೊಲ್ಲೋ ಬಂದ್ಬಿಟ್ಟ, ನನ್ನನ್ನು ಕೊಲ್ಲೋನು ಬಂದೇ ಬಿಟ್ಟ. ಆಹೈಷಮೇ ಪ್ರಾಣಹರ ಹರಿಹಿ ಗುಹಾಂ ಧ್ರುವ ಶ್ರಿತೋ ಎನ್ನ ಪರೇಯ ಮೀದೃಶಿ. ಮುಗಿದೋಯ್ತು, ಇನ್ನ ಸತ್ತೆ ಅಂತ ಪಾಪ. ಅವಾಗೇ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರಿ ಅವ.
ಕೆಲವು ಆಗೋಕ್ಕಿಂತ ಮೊದಲ ಟೆನ್ಷನ್ ಮಾಡ್ಕೊಂಡಿರ್ತಾವ್ರಿ. ಹಂಗೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಬಿ ಜಾಸ್ತಿ ಆಗಿರ್ತಾವ್ರಿ. ಅವಕ್ಕೆ ಆಗೋದಾಗ್ತಿರ್ತದೆ. ನೀವೇನು ಟೆನ್ಷನ್ ಮಾಡ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ. ರಾತ್ರಿ ಆಗಬಾರ್ದು ನೀವು ಟೆನ್ಷನ್ ಮಾಡ್ಕೊಂಡ್ರೆ ಆಗಂಗಿಲ್ಲ. ರಾತ್ರಿ ಹಾಗೆ ಆಗ್ತದೆ. ಹಗಲೇ ಆಗೋದು ಬೇಡ ಅಂತ ಕೆಲವ್ರು ಅಂತಿರ್ತಾರೆ. ಪಾಪ ಅವ್ರು ಮುಸುಗ ಹಾಕೊಂಡು ಮಕ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಒಟ್ಟ ನಿದ್ದೆಯಿಂದ ಹೇಳ್ಬೇಕು ಅಂದ್ರೆ ಬೇಡ ಆಗಿರ್ತದೆ. ಯಾಕಾರ ಹಗಲು ಆಗ್ತದಪ್ಪ, ಏನೋ ಹಗಲು ಇವರು ಹಂಗೇನು ಸಂಬಂಧ ಇಲ್ಲ. ಆಮೇಲೆ ಮುಂದೆ ಕಿಮದ್ಯ ತಸ್ಮಿನ್ ಘಟನೀಯ ಮಾಶುಮೇ, ನಾ ಏನು ಮಾಡ್ಬೇಕು ಈಗ? ಯಾಕಂದ್ರೆ ಈಗ ಅವ ಬಂದಾನಂತ ಗ್ಯಾರಂಟಿ ಅಂದ್ರೆ ದುಷ್ಟರಿಗೆ ಸಹಿತ ದೇವ್ರು ಬಂದ ಅಂತ ಗೊತ್ತಾಗ್ತದೆ. ನೋಡ್ರಿ ಎಷ್ಟು ಆಶ್ಚರ್ಯ ಅಲ್ಲ. ನಮಗೆ ಗೊತ್ತಾಗಂಗಿಲ್ಲ ದೇವ್ರು ಬಂದನ ಬಿಟ್ಟು ನಮ್ಮ ದುಷ್ಟ್ರಿಗೆ ಚಲೋ ಗೊತ್ತಾಗ್ತಿರ್ತದ್ರಿ. ಏನು ಮಾಡಲಿ ನಾ ಇವತ್ತು ಈಗ ಏನು ಮಾಡ್ಬೇಕು? ಯಾಕಂದ್ರೆ ನನ್ನ ಕೆಲಸ ಆಗ್ಬೇಕ್ರಿ. ಆ ಕೂಸು ಹೋಗ್ಬೇಕು, ಆ ಕೂಸು ಇರೋ ಹಂಗಿಲ್ಲ. ಆಯ್ತು, ಒಂದು ಕೆಲಸ ಮಾಡು, ಬಡ ಬಡ ನಿನ್ನ ತಂಗಿನ ಕೊಂದು ಹಾಕ್ಬಿಡು, ಮುಗಿದು ಹೋಗ್ತದ ಅಂತ ಹೇಳಿದ್ರೆ ಏನಂತಾರೆ ಗೊತ್ತಾ ಅವನು? ಸ್ತ್ರೀಯ ಸಸುರು ಗುರುವತ್ಯ ವಧೋಯಂ ಯಶಶ್ರಿಯ ಅಂತಿ ಅನುಕೂಲ ವಾಯು. ಸ್ತ್ರೀ ಗರ್ಭಿಣಿ ಸ್ತ್ರೀಯನ್ನ ಹತ್ಯೆ ಮಾಡಿದರೆ ಮಹಾ ಅಪರಾಧ, ಮಹಾ ಪಾಪ. ಸರ್ವಾತ್ಮನ ಮಾಡಬಾರ್ದು. ಯಾಕಂದ್ರೆ ಯಶಸ್ಸು, ಸಂಪತ್ತು, ಆಯಸ್ಸು ಎಲ್ಲ ಹೋಗ್ತದಂತೆ ಗರ್ಭಿಣಿ ಸ್ತ್ರೀ ಹತ್ಯೆ ಮಾಡಿದರೆ ಅಂತ ಒಂದು ಮಾತಂತಾನೆ. ನಿನ್ನೆ ಒಂದು ಪ್ರಶ್ನೆ ಮಾಡಿದೆ. ಇವತ್ತು ಅವಾಗ ಕಂಸನ್ ಚಲೋ ವಿಚಾರ ಬರ್ತಿದ್ರು ನೋಡ್ರಿ. ಹಿಂಗೆ ವಿಚಾರ ಬರ್ಬೇಕೇನ್ರಿ ಅವ್ನ ಕಂಸಕ್ಕೆ ಖರೆ ಅಂದ್ರೆ? ಯಾಕಂದ್ರೆ ನಿರ್ವಿಚಾರವಾಗಿ ಕೊಲ್ಬೇಕ್ರಿ ಅವ. ಹಂಗೆ ಅವಾಗ ಚಲೋ ವಿಚಾರ ಬರ್ತಿತ್ತಂತ. ಅದಕ್ಕೆ ವಿಜಯಧ್ವಜ ತೀರ್ಥ ಬರೀತಾರ ಏನು? ಸ್ವತಃ ಅನೃತಸ್ಯಾಪಿ ಕಂಸಸ್ಯ ಏವಂ ವಿಧಂ ಜ್ಞಾನಂ ಸಚ್ಚೇತನ ಆವೇಶ ವಶಾತ್ ಉಪಪದ್ಯತೆ ಇತಿ. ಅವನದ್ದಲ್ಲ ಇದೆಲ್ಲ ವಿಚಾರ. ಒಳಗಡೆಗೆ ಇರುವಂತಹ ಭೃಗು ಋಷಿಗಳ ಆವೇಶದ ಪರಿಣಾಮ. ಬರೇ ಭೃಗು ಋಷಿಗಳಲ್ಲ, ವಾಯುದೇವರ ಆವೇಶ ಇದೆ, ಎರಡೂ ಇದೆ. ಬರೇ ಭೃಗು ಋಷಿಗಳು ಕೇಳಿರ್ತೀವಿ ನಾವು, ವಾಯುದೇವರು ಕೇಳಿರಂಗಿಲ್ಲ, ಅದನ್ನು ಹೇಳ್ತೀವಿ ಮತ್ತೆ. ಅದಕ್ಕೆ ಭೃಗು ಋಷಿಗಳ ಆವೇಶದ ಫಲ ಅಂತ. ಏನು ಆಶ್ಚರ್ಯ ಅಲ್ಲ. ಅಂದ್ರೆ ನಾ ಇದನ್ನು ಓದಿದಾಗ ಇಷ್ಟು ಅರ್ಥ ಮಾಡಿಕೊಂಡೆ. ನಮ್ಮಲ್ಲೇನಾದರೂ ಸದ್ವಿಚಾರಗಳು ಬಂದರೆ ಒಳಗೆ ದೇವತೆಗಳು, ತತ್ವಾಭಿಮಾನಿಗಳು ಸದ್ವಿಚಾರವನ್ನು ಮಾಡಿಸ್ತಾರೆ ತಲೆಗೆ ಬರೋ ಹಂಗ. ಏನೋ ಅಂತಂದ್ರೆ ಅವೆಲ್ಲ ಒಳಗಿರುವಂತಹ ದುರ್ಜೀವಿಗಳೇನವ, ದೈತ್ಯರು, ರಾಕ್ಷಸರು ಅವೇ ಬಂದಿರ್ತಾವೆ, ಬೇರೆ ಏನು ಬರಂಗಿಲ್ಲ. ಹಾಗಾಗಿ ಸಜ್ಜೀವಿ ದುರ್ಜೀವಿಗಳ ಒಳ ಪ್ರವೇಶದಿಂದಲೇ ನಮ್ಮಲ್ಲಿ ಸದ್ವಿಚಾರ ದುರ್ವಿಚಾರಗಳು ಬರ್ತಾವೆ. ದೃಷ್ಟಾಂತ ಯಾರು? ಕಂಸನೇ. ಏನಂದ? ಬಹಳ ಚಂದ ಮುಂದಿನ ಮಾತು. ಅಲ್ಲೋ ನಿನಗೇನು ಕೊಲ್ಬೇಕಾಗ್ಯದೋ, ಅದು ನೀ ಕೊಂದ್ರೆ ನೀ ಯಾಕೆ ಅವ ಏನಂದ? ಕೊಂದ್ರೆ ಆಯುಷ್ಯ ಹೋಗ್ಬಿಡ್ತದ ಅಂತ ತಿಳ್ಕೊಂಡು. ಅದಕ್ಕೆ ಸದ್ಧರ್ಮತಿ ಇದು ವಿಜಯಧ್ವಜ ತೀರ್ಥರು ಕನ್ನಡದಾಗ ಒಂದಿನ ಮಾತದಲ್ರಿ. ಏನು ಹೇಳ್ರಿ? ಪಾಪಿ ಚಿರಾಯು ಬರದಾರ್ದೇವ್ರು. ವಿಜಯಧ್ವಜ ತೀರ್ಥರು ಕನ್ನಡ ವಾಕ್ಯ ಬರೀತಾರೆ. ಪಾಪಿ ಚಿರಾಯು ಇತ್ಯಾದ್ಯುಕ್ತೇ. ಅಂದ್ರೆ ಅವತ್ತಿನ ಕಾಲಕ್ಕೆ ಕನ್ನಡದ ಭಾಷೆಯಲ್ಲಿದ್ದ ವಿಷಯಗಳನ್ನು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ನೋಡಿ. ಅದೇ ಸ್ವಾರಸ್ಯ ಇರೋದು. ಸಂಸ್ಕೃತದಾಗ ಬರೀಲಿಲ್ಲ, ಬರಿಬಹುದಾಗಿತ್ತು. ಪಾಪಿ ಚಿರಾಯು ಅಂತ ಬರಿಬಹುದಾಗಿತ್ತು. ಅದು ಅಂತೀವಿ ಪಾಪಿ ಚಿರಾಯು ಅಂತ ತಿಳ್ಕೊಂಡು. ಅದು ಸಂಸ್ಕೃತದ್ದು ಕನ್ನಡದಲ್ಲಿ ಸಂಸ್ಕೃತದ್ದು. ಪಾಪಿ ಚಿರಾಯು ಇತ್ಯಾದ್ಯುಕ್ತೇ ಎಲ್ಲದಲ್ಲಿ ಸಂಸ್ಕೃತ ಎಲ್ಲೂ ಕೇಳಿಲ್ಲ ನಾವು ಹಂಗೆ ಪಾಪಿ ಚಿರಾಯು ಅಂತ ತಿಳ್ಕೊಂಡು. ಕನ್ನಡ ಶಬ್ದನೇ ಅದು. ಆದರೆ ಪಾಪಿ ಚಿರಾಯು ಅನ್ನುವಂತಹ ಒಂದು ಮಾತದ ಅಂದ ಮೇಲೆ ನಾ ಹಿಂಗೆ ಅನ್ಕೊಂಡೆ, ಅದು ಆಡು ನುಡಿ ಇರಬೇಕು. ಇಲ್ಲಿಂದ ಅಲ್ಲಿ ಹೋಗಿರ್ಬೇಕು, ಅಥವಾ ಅಲ್ಲಿಂದ ಇಲ್ಲಿ ಬಂದಿರಬೇಕು. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರಬೇಕು, ಇಲ್ಲ ಕನ್ನಡದಿಂದ ಸಂಸ್ಕೃತಕ್ಕೆ ಹೋಗಿರ್ಬೇಕು. ಒಟ್ಟು ಈ ಎರಡೂ ಭಾಷಾದೊಳಗೂ ಒಂದೇ ವಿಷಯ. ಸಂಸ್ಕೃತದೊಳಗೆ ಹೇಳೋ ಕಾಲಕ್ಕೆ ಪಾಪಿ ಚಿರಾಯು ಅನ್ನಬೇಕು, ಕನ್ನಡದಾಗ ಪಾಪಿ ಚಿರಾಯು ಅಂದ್ರೆ ಸಾಕಷ್ಟ ಕೆಲಸ. ಹೌದು, ಪಾಪಿಗಳು ಎಂದಿದ್ರೂ ದೀರ್ಘಕಾಲ ಬದುಕ್ತಾರೆ. ಮತ್ತೆ ಇವಾಗ ಕೊಂದ್ರೆ ಏನಾಗಬೇಕಾಗ್ಯದ ಅಂದ್ರೆ ವಿಚಾರ ಮಾಡಿದ್ದಂತ ಪಾಪ ಕಂಸ ಮತ್ತ ಏನಿಲ್ಲ, ಯಯೇಷ ಜೀವನ್ ಖಲು ಸಂಪರೇತಃ. ಬಹಳ ಕ್ರೂರವಾಗಿ ವರ್ತನ ಮಾಡಿಬಿಟ್ರೆ, ಬಹಳ ಕ್ರೂರವಾಗಿ ನಡ್ಕೊಂಡ್ಬಿಟ್ರೆ ಏನಾಗ್ತದೆ ಅಂದ್ರೆ ಇದ್ದು ಸತ್ತಂತೆ. ನೋಡ್ರಿ, ಇದು ಅವನ ವಿಚಾರ, ಕಂಸನ ವಿಚಾರ ಸರಣಿ. ನಾ ಬಹಳ ಕ್ರೂರವಾಗಿ ಆ ಹೆಣ್ಮಗಳನ್ನು ಹೊಡೆದು ಕೊಡೋದು ಕೊಂದು ಮಾಡಿದ್ರೆ ಬದುಕಿದ್ರು ಸತ್ತಂತೆ. ಸತ್ರ ಏನಾಗ್ತದೆ? ಸತ್ತ ಮೇಲೆ ನಮ್ಮ ದೇಹ ಇದ್ದಾಗ ಏನು ಧರ್ಮ ಅರ್ಥ ಕಾಮಗಳೆಲ್ಲ ಇದ್ವಲ್ಲ, ಸತ್ತ ಮೇಲೆ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾಕೆ ದೇಹನೇ ಇರಂಗಿಲ್ಲ. ಹಾಗಾಗಿ ಈ ವ್ಯಕ್ತಿ ಬದುಕಿದ್ರೂ ಸತ್ತಂತೆ ಅಂದ್ರೆ ಅವನ ಕೀರ್ತಿ ಹೋಗ್ತದೆ, ಅವನ ಯಶಸ್ಸು ಹೋಗ್ತದೆ, ಅವನ ದುಡ್ಡು ಹೋಗ್ತದೆ, ಎಲ್ಲ ಹೋಗ್ತದೆ. ಆದ್ರಿಂದ ನಾ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅದಕ್ಕೊಂದು ಕೆಲಸ ಮಾಡ್ತೀನಿ. ಪ್ರತೀಕ್ಷಂ ತಜ್ಜನ್ಮ ಹರೇರ್ ವೈರಾನು ಬಂಧವಿತ. ಅದಾಗಲಿ, ಅವ ಬರಲಿ, ಅವ 8ನೇ ಏನಿದ್ದ ನಾವು ಬರೋ ತನಕ ಕಾಯ್ದು ಬಂದ ಮೇಲೆ ಅವನು ಹೊಡಿತೀನಿ ಅಂದ. ಯಾವ ವ್ಯಕ್ತಿಗೆ ಅವ ಗರ್ಭದಲ್ಲಿದ್ದಾಗಲೇನೆ ಏನೂ ಮಾಡ್ಲಿಕ್ಕೆ ಆಗವಲ್ತಾಗ್ಯದ. ಅವನ ಪ್ರಭಾವ ಹೆಂಗಿತ್ತು ಅಂದ್ರೆ ಅವನ ಸನ್ನಿಧಾನದಿಂದಲೇ ಇವನಿಗೆ ಸದ್ಬುದ್ಧಿ ಬಂದು ಬೇಡ ಅಂತ ದೂರ ಸಡ್ಲಿಕ್ಕತ್ತಾನೆ. ಇನ್ನು ಅವ ಬಂದ್ರೆ ಏನು ಮಾಡ್ಲಿಕ್ಕೆ ಬರ್ತದೆ? ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳಿದ್ರು ಆಸೀನಃ
ಸಂವಿಷಂ ತಿಷ್ಟನ್ ಮುಂಜಾನ ಪರ್ಯಟನ್ ಪಿಬನ್ ಚಿಂತಯಾನೋ ಋಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ. ಎಲ್ಲಾ ಕಡೆಗೆ ಅವನ ಪರಿಸ್ಥಿತಿ ಹೆಂಗಾಗಿತ್ತು, ಕೂತ್ರೆ ನಿಂತ್ರೆ ಎದ್ರೆ ಮಲಗಿದ್ರೆ ದೇವರು 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 ಅಂತ ತಲೆ ಬರ್ಲಿಕ್ಕೆ ಶುರುವಾತಂತ. ಇಷ್ಟು ಪರಿ ಅವ ಖರೇನ ಧ್ಯಾನ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಿದ್ದೇನೆ, ಹೋಲ್ಬಿಡ್ರಿ, ನಮಗೇನು ಗೊತ್ತಿಲ್ಲ, ಯಾಕಂದ್ರೆ ನಮಗಂತೂ ಹೇಳಿಲ್ರಿ ಅವ್ರು ಮೋಕ್ಷ ಕಳಿಸ್ತೀನಿ ಅಂತ ಹೇಳಿ. ಆಸೀನಃ ಸಂವಿಷನ್ ತಿಷ್ಟನ್ ಭುಂಜಾನ ಪರ್ಯಟನ್ ಪಿಬನ್ ಚಿಂತಯಾನೋ ಹೃಷಿಕೇಶಂ ಅಪಶ್ಯತ್ ತನ್ಮಯಂ ಜಗತ್. ಎಲ್ಲಿ ನೋಡಿದ್ರು ದೇವರೇ ಕಾಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನವನು. ಈ ಸಂದರ್ಭದಲ್ಲಿ ದೇವತಾ ಲೋಕದಿಂದ ಇಡೀ ದೇವತೆಗಳ ಮಂಡಳಿ ಕೆಳಗಿಳಿದು ಬಂತು. ಏನ್ ಮಾಡಬೇಕು? ಸ್ತೋತ್ರ ಮಾಡ್ಬೇಕಲ್ಲ, ಜವಾಬ್ದಾರಿ. ರಾಜಾದಿರಾಜರಾಜ ಮಾರ್ತಾಂಡ ಅವ್ರು ಸ್ತೋತ್ರ ಮಾಡ್ಲಾರ್ದ ಇರ್ಲಿಕ್ಕೆ ಇವ್ರಿಗೆ ಬರಂಗಿಲ್ಲ, ಮಾಡಿಸ್ಕೊಳ್ಳಾರ್ದ ಇರ್ಲಿಕ್ಕೆ ಅವ್ನು ಬರಂಗಿಲ್ಲ. ಕೆಲವ್ರಿಗೆ ಸ್ತೋತ್ರ ಮಾಡ್ಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿರ್ತದೆ. ಮಾಡಲಿಲ್ಲ ಏನೋ ಇವತ್ತೇನು ಸ್ತೋತ್ರನ ಮಾಡಲಿಲ್ಲ ಮತ್ತು ನಂದು ಅಂತ ಕೇಳಿರ್ತಾರೆ, ಕೆಲವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ದೇವರು ಸ್ತೋತ್ರ ಪ್ರಿಯ ಸ್ತೋತ್ರ ಸೇವಾ ಮಮಧಾರಯ ಶುರುವಾಯ್ತು, ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟು ಅವ್ನು ಪುಣ್ಯ. ಯಾರು ಬಂದಿದ್ರು, ಯಾರು ಸ್ತೋತ್ರ ಮಾಡಿದ್ರು? ಇಲ್ಲಿ ಸ್ವಲ್ಪ ಇಬ್ಬರು ಟಿಪ್ಪಣಿಕಾರ ಅಥವಾ ಮೂಲ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಅನಿಸ್ತದೆ. ಸತ್ಯಧರ್ಮ ತೀರ್ಥರ ಪ್ರಕಾರ ರುದ್ರದೇವರ ಮಾತಿದು ಅಂತ ಅನಿಸ್ತದ. ಇಡೀ ಸ್ತೋತ್ರ ರುದ್ರದೇವರ ಮಾಡಿದ್ದು ಅಂತ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ನೋಡಿದ್ರೆ ಅನಿಸ್ತದ ನನಗೆ. ಆದರೆ ಮೂಲದಲ್ಲಿ ಇದ್ದದ್ದು ಬ್ರಹ್ಮದೇವರು ರುದ್ರದೇವರು ಇಬ್ಬರೂ ನಿಂತು ಸ್ತೋತ್ರ ಮಾಡಿದ್ದು ಅಂತ ಮೂಲದಲ್ಲಿದೆ. ಒಟ್ಟಾರೆ ಬ್ರಹ್ಮದೇವರು ರುದ್ರದೇವರು ಸೇರಿ ಗರ್ಭಸ್ಥನಾದ ನಾರಾಯಣನ ಸ್ತೋತ್ರವನ್ನು ಮಾಡ್ತಿದ್ದಾರೆ. ಇಟ್ಟು ಕೆಲಸ. ಬ್ರಹ್ಮ ಭವಶ್ಚ ತತ್ರೈತ್ಯ ಮುನಿಭಿರ್ನಾರದಾದಿವಿಹಿ. ಎಲ್ಲಿ ಬಂದಾರ? ಜೈಲೊಳಗೆ ಬಂದಾರ. ಲಕ್ಷ ಇಲ್ಲ ನಮಗೆ ಎಲ್ಲಿ ಬಂದಾರ ಅಂತ ತಿಳ್ಕೊಂಡು ಬರೇ ಬಂದ್ರು ಸ್ತೋತ್ರ ಆಯ್ತು ಅಂತ. ಎಲ್ಲ ದ್ವಾರಪಾಲಕರು ಕಾಯ್ತಾ ಕೂತಿರುವಾಗಲೂ ಎಲ್ಲರೂ ಜೈಲೊಳಗೆ ಪ್ರವೇಶ ಮಾಡಿದ್ರು. ಅವ್ರು ಯಾರು ತಡೆಯೋರಿಲ್ರಿ ಅಲ್ಲಿ. ಬಾಗ್ಲ ಕಿಟಕಿ ಕೊಂಬಿ ಕಾಂಪೌಂಡ್ ಏನೂ ತಡೆಯಂಗಿಲ್ಲ ಅವರು. ಸೀದಾ ಒಳಗೆ ಬಂದರು, ನಿಂತ್ಕೊಂಡ್ರು. ಆಕಿ ದೇವಕಿ ಗಾಬರಿ, ಆಕಿ ಕಾಣಿಸ್ಲಿಕ್ಕೆ ಮತ್ತೆ ನೆನಪಿಟ್ಟುಕೊಳ್ರೆ, ದೇವಕಿಗೆ ಬ್ರಹ್ಮಾದಿಗಳು ಬಂದು ಸ್ತೋತ್ರ ಮಾಡಿದ್ದು ಪ್ರತ್ಯಕ್ಷ ಅನುಭವ ಅದ. ವಸುದೇವ ನೋಡ್ಲಿಕ್ಕೆ ತಾನೆ, ವಸುದೇವ ದೇವಕಿಗೆ ಇಬ್ಬರು ನೋಡ್ತಾ ಇರುವ ಕಾಲದಲ್ಲಿ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಬಂದು ನಿಂತು ಸ್ತೋತ್ರ ಮಾಡ್ತಾರೆ. ಬಂದವರೆಲ್ಲರೂ ಸ್ತೋತ್ರ ಮಾಡಿದವರು ಇಬ್ಬರೇ. ಏನು ಸ್ತೋತ್ರ ಮಾಡಿದ್ದವರು? ಆ ಸ್ತೋತ್ರ ಗರ್ಭಸ್ತುತಿ ಅಂತ ಬಹಳ ಸುಂದರವಾದ ಸ್ತೋತ್ರ. ಎಷ್ಟು ಶ್ಲೋಕಗಳಿವೆ, ಏನು ಹೇಳಬೇಕು, ಭಾರಿ ವಿಚಿತ್ರ ಅದರ ಇದ್ರೊಳಗೆ. ಯಾಕಂದ್ರೆ ಒಂದು 15 ಶ್ಲೋಕ ಇರ್ಬೇಕ್ರಿ. ಅಷ್ಟೂ ಶ್ಲೋಕ ಹೇಳಿದ್ರೆ ಮಿನಿಮಮ್ ಒಂದು 15 ದಿವಸ ಬೇಕಾಗ್ತದೆ. ಅಷ್ಟು ಚಂದ ವಿವರಣೆ ಕೊಟ್ಟಿದ್ದ. ಒಂದೆರಡು ಶ್ಲೋಕ ಎಷ್ಟು ಸಾಧ್ಯ ಇದೆ ಇವತ್ತು ಶುರು ಮಾಡೋಣಂತ, ನಾಳೆ ಮತ್ತೆ ನೋಡೋಣ, ಮುಂದಿನ ಕೆಲಸ ಇಲ್ಲ. ಏನಾಯಿತು, ಏನು ಸ್ತೋತ್ರ ಮಾಡಿರಬೇಕು? ಮೊದಲನೇ ಶ್ಲೋಕ. ನನಗೆ ಈ ಸ್ತೋತ್ರ ಗೀತ್ರ ಎಲ್ಲ ಇದೇನು ಅದು ಮಾಡಿ ಎಲ್ಲ ಪುರಾಣದ ಬಂದಿರ್ತಾವ, ಇದು ಬಂದಿರ್ತದೆ, ಸರಿ. ಅದು ಈ ಸ್ತೋತ್ರವನ್ನು ನೋಡಿದಾಗ ನಾನು ಅನ್ಕೊಂಡದ್ದು ಹೀಗೆ, ರುದ್ರದೇವರು ಅಂತಂದು ಕೂಡಲೇ ಅವರದ್ದೊಂದು ಸಾಧನೆ ಇರ್ತದೆ. ಒಂದು ಸಾಧನ ಎಷ್ಟು ಹಿಂದೆ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸ ಕೆಳಾಗಮಾರ್ಥಗಳು ಓದಿ ಜಲದೇವರು ಅಂದರೆ ವಾಯುದೇವರ ಕಡೆಗೆ ಇಷ್ಟು ಓದ್ಯಾರ, ಇಷ್ಟು ಸಾಧನ ಮಾಡ್ಯಾರ, ಇಷ್ಟೆಲ್ಲ ಇದೆ. ಒಟ್ಟಾರೆ ಒಂದು 50 ಕಲ್ಪ ಅವ್ರದ್ದು. ಬ್ರಹ್ಮದೇವರದ್ದು ಎಷ್ಟು? ಒಟ್ಟಾರೆ ಒಂದು 100 ಕಲ್ಪ. ಇಂದ್ರದೇವರದು ಚಂದ್ರದೇವರದೆಲ್ಲ ಒಂದೊಂದು ಕಲ್ಪಗಳು. ಈಗ ಬ್ರಹ್ಮದೇವರು ರುದ್ರದೇವರು ತೆಗೆದುಕೊಂಡ್ರೆ ಯಾವ ವ್ಯಕ್ತಿ 50 ಕಲ್ಪಗಳಲ್ಲಿ ನಿರಂತರವಾಗಿ ಸಾಧನೆಯನ್ನು ಮಾಡಿ ರುದ್ರ ಪದವಿ ಶೇಷ ಪದವಿಯನ್ನು ಹೊಂದಿ ಮುಂದೆ ಮೋಕ್ಷವನ್ನು ಹೊಂತಾನೋ, ಯಾವ ವ್ಯಕ್ತಿ ರುಜುಗಣಸ್ಥರು 100 ಕಲ್ಪಗಳ ಕಾಲ, ಹಿಂದಿನ ಸಾಧನೆ ಬಿಟ್ಬಿಡ್ರಿ, ಈಗಿನ ಲೆಕ್ಕ ಇಟ್ಟುಕೊಂಡು 99ಕ್ಕೆ ವಾಯುದೇವರಾಗಿ 100ನೇದವರು ಬ್ರಹ್ಮದೇವರಾಗಿ ಮುಂದೆ ಮೋಕ್ಷವನ್ನು ಹೊಂದಬೇಕು, ಅವರ ಜ್ಞಾನ ಎಂಥದ್ದಿರಬೇಕು? ಯಾಕೆಂದರೆ ಜ್ಞಾನ ಎಂಥದ್ದು ಪ್ರಶ್ನೆ ಇದೆಯಲ್ಲ. ಶ್ರೀಮದ್ ಟೀಕಾಕೃತ್ಪಾದರು ಮತ್ತೆ ಪ್ರಮಾಣ ಪದ್ಧತಿಯಲ್ಲಿ ಹೇಳುವ ಕಾಲದಲ್ಲಿ ರುಜಿಯೋಗಿಗಳ ಜ್ಞಾನದ ಬಗ್ಗೆ ಒಂದು ಮಾತಾಡ್ತಾರೆ. ಪುರಾಣಗಳಲ್ಲಿದೆ, ವಾಕ್ಯಗಳಲ್ಲಿದೆ. ಆಮುಕ್ತೇಹೇ ಕ್ರಮೇಣ ವರ್ಧಮಾನಂ. ಏನು ಆಶ್ಚರ್ಯ ಅಂದರೆ ರುಜುಗಣಸ್ಥರಿಗೆ ಭಕ್ತಿ ಮತ್ತು ಜ್ಞಾನಗಳು ಎರಡು, ಜ್ಞಾನ ಮತ್ತು ಭಕ್ತಿಗಳು, ಅವರು ಎಂದಿನಿಂದ ಆ ಕ್ರಮದಲ್ಲಿ ಇದ್ದಾರೆ, ಮೋಕ್ಷಕ್ಕೆ ಹೋಗೋ ತನಕ ದಿವಸ ಬೆಳೀತದಂತ. ನಮ್ದು ವರ್ಷ ಕಳೆದ್ರು ಇನ್ನೂ ಭಾಗವತದೊಳಗೆ ಅಲ್ಲೇ ಇರ್ತೀವ್ರಿ ನಾವು. ಹೋದ ವರ್ಷ ಏನು ಭಾಗವತ್ ಕೇಳಿದ್ ನೋಡ್ರಿ, ಈ ವರ್ಷನೂ ಅದೇ ಭಾಗವತ್ ಅದೇ ಕಥಿನ ಅಲ್ಲೇ ಕೇಳಿರ್ತೀವಿ, ಮುಂದೆ ಹೋಗೋದೇ ಇಲ್ಲ ನಾವು. ಯಾಕಂದ್ರೆ ನಮ್ದು ವರ್ಧಮಾನ ಅಲ್ಲ, ಹ್ರಾಸಮಾನ, ನಮ್ದು ಕಡಿಮೆ ಹಾಕೋತ್ ಹೋಗ್ತಿರ್ತದೆ. ಆಮುಕ್ತಿ ಅಂದ್ರೆ ಭಕ್ತಿ ಇವತ್ತಿಷ್ಟಿತ್ತಲ್ಲ, ನಾನು ಹೇಳಿದ್ದೀನಿ ಮೊನ್ನೆ ಪಾಠದಲ್ಲಿ ಹೇಳೋ ಕಾಲದಲ್ಲಿ, 6 ಗಂಟೆಗೆ ಬ್ರಹ್ಮದೇವರ ವಾಯುದೇವರ ಭಕ್ತಿ 100 ಇದೆ ಅಂತ ಇಟ್ಕೊಳ್ರಿ. 1 ಸೆಕೆಂಡ್, 6 ಗಂಟೆ 1 ಸೆಕೆಂಡಿಗೆ 101 ಆಯಿತು, 6 ಗಂಟೆ 2 ಸೆಕೆಂಡಿಗೆ 102 ಆಯಿತು, 6 ಗಂಟೆ 3 ಸೆಕೆಂಡಿಗೆ 103 ಆಯಿತು. ಹಿಂಗೆ ಕ್ಷಣಕ್ಕೆ ಭಕ್ತಿ ಬೆಳೀತಾ ಹೋಗಬೇಕು. ಎಲ್ಲಿವರೆಗೆ ಅವರು ಮೋಕ್ಷಕ್ಕೆ ಹೋಗೋ ತನಕನೂ ಭಕ್ತಿ ಬೆಳಿಬೇಕು, ಮೋಕ್ಷಕ್ಕೆ ಹೋಗೋ ತನಕನೂ ಜ್ಞಾನ ಬೆಳಿಬೇಕಲ್ಲ. ಇಂತಹ ಬ್ರಹ್ಮದೇವರು
ಹಾಗೂ ರುದ್ರದೇವರು ಅವರ ಯೋಗ್ಯತೆ ಎಷ್ಟಿದೆಯೋ ಅಂತಹದ್ದು ಅವರಿಬ್ಬರು ನಿಂತುಕೊಂಡು ಭಗವಂತನ ಸ್ತೋತ್ರವನ್ನ ಮಾಡಿದಾಗ ಆ ಜ್ಞಾನದ ನೆರಳು, ಆ ಜ್ಞಾನದ ಬಿಸಿ ಇದರ ಮುಟ್ಟೆ ಕೊಡುತ್ತದೆ. ಆಮೇಲೆ ಈಗ ನಾವು ಈ ಸ್ತೋತ್ರವನ್ನ ಓದುವ ಕಾಲದಲ್ಲಿ ಏನೋ ವೇದವ್ಯಾಸ ದೇವರು ಬರೆದದ್ದು ಈ ಬಂದದ್ದು ಹಂಗೆ ಓದೋದು ಬೇಡ. ನಿಂತು ಸ್ತೋತ್ರ ಮಾಡಿದವರು ಯಾರು? ಋಜುಗಣಸ್ಥರಾದ ಋಜುಪುಂಗವರು ಸ್ತೋತ್ರ ಮಾಡಿದ್ದು, ಶೇಷಪದವಿಗೆ ಬರುವಂತಹ ರುದ್ರದೇವರು ಸ್ತೋತ್ರ ಮಾಡಿದ್ದು ಅನ್ನುವ ಹಿನ್ನೆಲೆಯಲ್ಲಿ ಓದಿದಾಗ ಹೊಸ ಅಂಶಗಳು ಗೋಚರಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾರು ಬರೆದದ್ದು ಹಾಡೋದು? ಓ, ಪುರಂದರದಾಸರದ. ನೋಡ್ರಿ, ಅಲ್ಲಿ ಆ ಹಾಡಿಗೆ ಒಂದು ಸ್ವಲ್ಪ ತೂಕ ಜಾಸ್ತಿ ಆಯಿತು. ಓ, ವಿಜಯದಾಸರು ಬರೆದದ್ದ? ಈಗ ಗೊತ್ತೇ ಇಲ್ಲ ನನಗೆ ಇಷ್ಟೊಂದು ಬರೆದ. ವಿಜಯದಾಸರು ಬರೆದ ಹಾಡು ಅಂದ್ಕೊಳ್ಳಿ, ಅದರ ಹಾಡಿನ ಅರ್ಥ ಬದಲಾಗ್ಲಿಕ್ಕೆ ಶುರುವಾಯಿತು. ಪುರಂದರದಾಸರು ಬರೆದದ್ದು ಅಂದಾಗ ಅರ್ಥ ಚೇಂಜ್ ಆಯ್ತು. ಹಾಗಾದ್ರೆ ಬ್ರಹ್ಮದೇವರು ರುದ್ರದೇವರು ಹೇಳಿದ ಸ್ತೋತ್ರ ಇದು ಅಂದಾಗ ಇದರಲ್ಲಿ ಏನಾಗಬೇಕಿನ್ನ ಇನ್ನೂ ಅರ್ಥ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಗ್ತದೆ. ಮೊದಲನೇದ್ರಲ್ಲಿ ಏನು ಸ್ತೋತ್ರ ಮಾಡಿದ್ದಾರೆ? ಬ್ರಹ್ಮಭವಾವೋಚತುಹು ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಘ. ಅರ್ಥ ಒಂದೊಂದೇ ಹೇಳೋಣಂತ, ಸ್ವಲ್ಪ ಹೇಳೋಣಂತ. ಎರಡನೇ ಶ್ಲೋಕ, ಒಂದನೇ ಶ್ಲೋಕ ಇಷ್ಟು ಚಂದದ್ರಿ. ಎರಡನೇದ್ದು ಏಕಾಯನೋಸೌ ದ್ವಿಫಲಸ್ತ್ರಿಮೂಲಶ್ಚತುರಸ ಪಂಚಶಿಪಶ್ಯಣಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋಹ್ಯಾದಿ ವೃಕ್ಷಃ. ದೇಹವೆಂಬ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಕುಳಿತಾವ. ಇದು ಕಥೆ ಕೇಳಿರಿ, ಬಹಳ ದಿವಸ ಆಯ್ತು ನಾವು ಕೇಳಿ. ಅದರದ್ದು ಮುಂದಿನ ಸಿನಿಮಾ ರೀ, ಇದು ಮುಂದಿನ ಭಾಗ ಇದು. ಅದೇನು ನೀವು ಕಥೆ ಕೇಳಿರಲ್ಲ, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬಂದಾವ, ಅವನ್ನೆಲ್ಲ ಕೇಳೋಣ ಅಂತ. ತ್ವಮೇಕ ಏವಾಸ್ಯ ಸತಪ್ರಸೂತಿ ಸ್ಥಾನಂ ನಿಧಾನಂ ತದನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವ ಪಶ್ಯಂತಿ ನಾನಾನ ವಿಪಶ್ಚಿತೋಗೇ. ಅಲ್ಲಿ ಪ್ರಾರಂಭ ಮಾಡುವಾಗ ಮೊದಲನೇ ಮಾತು ಸತ್ಯವ್ರತಂ. ದೇವರಿಗೆ ಸತ್ಯವ್ರತ ಅಂತ ಹೆಸರಂತೆ. ಯಾಕೆ ದೇವರಿಗೆ ಸತ್ಯವ್ರತ ಅಂತ ಹೆಸರು? ಅದಕ್ಕೆ ಹೇಳ್ತಾರೆ, ಪೂರ್ಣಾನಂದ ಜ್ಞಾನ ಸ್ವರೂಪನಾದದ್ದರಿಂದ ದೇವರಿಗೆ ಸತ್ಯವ್ರತ. ಇಲ್ಲಿ ಭಾಷ್ಯ ಶ್ರೀಮದಾಚಾರ್ಯ ತಾತ್ಪರ್ಯ ಇದನ್ನ, ಮತ್ತೆ ಅದೆಲ್ಲ ಓದ್ಲಿಕ್ಕೆ ಆಗಲ್ಲ, ಸುಮ್ಮನೆ ಹೇಳಿರ್ತೀನಿ. ಸತ್ಯವ್ರತ ಅಂತ ಅನ್ನೋ ಶಬ್ದಕ್ಕೆ ಪೂರ್ಣ ಆನಂದ ಜ್ಞಾನ ರೂಪ ಸತ್ಯವ್ರತನಾದ ಭಗವಂತನನ್ನು ಸ್ತೋತ್ರ ಮಾಡ್ತೇನೆ. ಸತ್ಯಪರಂ, ಸತ್ಯಪರ ಅಂದ್ರೆ ಅದಕ್ಕೆ ಹೇಳಿದ್ರು ಪಂಚಮಹಾಭೂತಗಳಿಗಿಂತ ವಿಲಕ್ಷಣನಾದವನು. ಆ ಶಬ್ದ ಒಡೆದಾಗ ಹೆಂಗೆ ಅರ್ಥ ಬರ್ತದೆ, ಅದ್ರದ್ದು ವ್ಯಾಕರಣ ಪ್ರಕ್ರಿಯೆ ಅದ. ಅದು ನಿಮಗೇನು ಸದ್ಯಕ್ಕೇನು ಉಪಯೋಗ ಬೀಳೋ ಹಂಗೆ ಕಾಣೋದಿಲ್ಲ, ಅದರಿಂದ ಬಿಟ್ಟಿರ್ತೀನಿ. ಈಗ ನಿಮ್ಗೆ ಅದು ಉಪಯೋಗ ಬೀಳ್ತದಂತ ಅದನ್ನು ಹೇಳ್ತೀನಿ. ಮತ್ತೆ ನಾನು ಏನಾಗಿದ್ರಿ, ನಮ್ಮಲ್ಲಿ ಚಾಷ್ಟಿ ಮಾಡ್ತಿರ್ಬೇಕ್ರಿ. ಹಿಂದೆ ವ್ಯಾಕರಣ ಬರಬೇಕು ಅಂತಿದ್ರೆ ಗೋಕರ್ಣಕ್ಕೆ ಹೋಗಿ ಕುಲಕರ್ಣ ಮನ್ಯಾಗ ಶ್ರೀಕರ್ಣಿ ತಿಂದಾಗ ವ್ಯಾಕರಣ ಬರ್ತದ ಅಂತ ಚಾಷ್ಟಿ ಮಾಡ್ತಿರ್ಬೇಕ್ರಿ. ಪ್ರಾಮಾಣಿಕವಾಗಿ ಗೋಕರ್ಣದಾಗ ಕುಲಕರ್ಣಿ ಯಾರಿಲ್ಲ. ಮತ್ತೆ ಯಾರೀಗ ಆದಿ ಮಾತು ಬರ್ದಾರ ಅವ ಕುಲಕರ್ಣಿ ಇರ್ಬೇಕ್ರಿ. ಅದಕ್ಕೆ ಅವಳು ಬರ್ದಾರ, ಇಲ್ಲಾಂದ್ರೆ ಇರ್ಲಿಕ್ಕಿಲ್ಲ, ಸಾಧ್ಯವೇ ಇಲ್ಲ. ಗೋಕರ್ಣಕ್ಕೋ ಕುಲಕರ್ಣಿ ಅವನ ಶ್ರೀಕರ್ಣದಿಂದ ವ್ಯಾಕರಣ ಬರ್ತದೆ. ಅದೆಲ್ಲ ಪ್ರಾಸಕ್ಕೆ ಕೂಡಿಸಿದ್ದ ಅಷ್ಟೇ ಕೆಲಸ. ಅದರಿಂದ ವ್ಯಾಕರಣ ಸತ್ಯವ್ರತ ಮೊದಲನೇ ಎತ್ತು ಪೂರ್ಣ ಆನಂದ ಜ್ಞಾನ ಸ್ವರೂಪ, ಸತ್ಯಪರ, ಪಂಚಭೂತಗಳಿಗಿಂತ ವಿಲಕ್ಷಣ, ತ್ರಿಸತ್ಯಂ ಅಂತ ಹೇಳ್ತಾರೆ. ತ್ರಿಸತ್ಯ ಅಂತಂದ್ರೆ ಮೂರೂ ವೇದಗಳ ಮುಖ್ಯವಾದ ಅರ್ಥ. ಋಗ್ವೇದ, ಯಜುರ್ವೇದ, ಸಾಮವೇದಗಳು ಅಂತೇನಿವೆ, ಈ ವೇದಗಳ ಮುಖ್ಯ ಅರ್ಥ ಅವನಾಗಿದ್ದಾನೆ. ಸತ್ಯಸ್ಯ ಇತ್ಯಾದಿಗಳೆಲ್ಲ ಉಂಟು. ಮತ್ತೆ ಸ್ತೋತ್ರ ಏನಾಯಿತು ಅಂತ ನಾಳೆ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.